ವೆಜಿಟೇಬಲ್ಸ್ ಅಂತ ಬಂದ್ರೆ ವೆಜಿಟೇಬಲ್ ಇದರಲ್ಲಿ ನಾನು ಇನ್ನೊಂದು ಮಾಹಿತಿ ಕೊಡೋದಂದ್ರೆ ಯಾರು ಹೂವಿನ ವ್ಯಾಪಾರ ಮಾಡ್ತಾ ಇರ್ತಾರೆ, ವೆಜಿಟೇಬಲ್ಸ್ ಅಂದ್ರೆ ತರಕಾರಿ ವ್ಯಾಪಾರ ಮಾಡ್ತಾ ಇರ್ತಾರೆ, ಅವ್ರು ನೋಟಿಸ್ ಏನಾದ್ರು ರಿಸೀವ್ ಮಾಡ್ಕೊಂಡಿದ್ರೆ ಇದನ್ನ ಕೇಳಿಸ್ಕೊಳ್ಳಿ. ಏನು ಅಂತ ಹೇಳಿದ್ರೆ ಅವರು ಯಾವುದೇ ರಿಜಿಸ್ಟ್ರೇಷನ್ ತಗೊಳ್ಳೋ ಅಂತ ನೆಸೆಸಿಟಿನೂ ಇಲ್ಲ. ಅವ್ರಿಗೆ 2017 ಇಂದ ಇವರು ಇಶ್ಯೂ ಮಾಡಿದ್ರೆ 3 to 4 years ಇಂದ ತಗೊಂಡು ಅವ್ರು ಇಶ್ಯೂ ಮಾಡ್ತಿದ್ದಾರೆ ಅಂದ್ರೆ ಅವಾಗ ಇವಾಗ ಇರೋರು ಎಲಿಜಿಬಲ್ ಇರೋರು, ಈಗ ನಾನು GST ತಗೊಂಡಿರಲ್ಲ, ಅವ್ರು ಥ್ರೆಶೋಲ್ಡ್ ಲಿಮಿಟ್ ಕ್ರಾಸ್ ಆಗಿರ್ತಾರೆ, ಅವ್ರು ಇವಾಗ GST ತಗೋತಾರೆ. ಅವ್ರು ಹೇಗ್ ಫೈಲ್ ಮಾಡ್ಬೇಕು, ಅವ್ರ ಬುಕ್ಸ್ ಆಫ್ ಅಕೌಂಟ್ಸ್ ನ ಮೇಂಟೈನ್ ಮಾಡೋದಕ್ಕಾಗೋದಿಲ್ಲ, ಅವ್ರ ಸ್ಮಾಲ್ ವೆಂಡರ್ಸ್ ಇರ್ತಾರೆ, ಅವರೆಲ್ಲ ಕೊಡ್ಬೇಕು ಅಂದ್ರೆ ಯಾವ ರೀತಿ ಕೊಡ್ಬೇಕು, ನನ್ನ ಇದು ಥ್ರೆಶೋಲ್ಡ್ ಲಿಮಿಟ್ಗೆ ಅದು ಬರೋದಿಲ್ಲ, ನಾನು ಎಲಿಜಿಬಲ್ ಅಲ್ಲ ಫಾರ್ GST ರಿಜಿಸ್ಟ್ರೇಷನ್, ನಾನು 40 lakhs ಬಿಲೋನೇ ಇದ್ದೀನಿ ಅಂತ ಅಂದ್ರೆ ನಾವ್ ಅದನ್ನ ಹೇಗ್ ಪ್ರೂವ್ ಮಾಡ್ಕೋಬಹುದು. ಬಟ್ ಅದ್ರಲ್ಲಿ ನಾನ್ ಕೇಳ್ತಿರೋದು ಏನಂದ್ರೆ ನಿಮ್ಗೆ ನಮ್ ಪರ್ಸನಲ್ ಒಂದು ಟ್ರಾನ್ಸಾಕ್ಷನ್ ಸಹ ಇನ್ಕ್ಲೂಡ್ ಆಗತ್ತೆ ಇಲ್ಲ ಅದರಲ್ಲಿ. ಇಲ್ಲಿ ಪ್ರತಿಯೊಂದು ಸ್ಟೇಟ್ ಅಲ್ಲಿ 2 ಡಿಪಾರ್ಟ್ಮೆಂಟ್ ಇರುತ್ತೆ GST ಡಿಪಾರ್ಟ್ಮೆಂಟ್. ಒಂದು ಸೆಂಟ್ರಲ್ GST ಅಂದ್ರೆ CBIC ಅಂತ ಬರುತ್ತೆ. ಯಾವ ರೀತಿ ರಿಪ್ಲೈ ಕೊಡ್ಬೇಕು, ಮಾಡ್ಕೊಂಡಿರೋ ಎಲ್ಲಾ ವೆಂಡರ್ಸ್ ಅವರು ಟ್ರಾನ್ಸಾಕ್ಷನ್ ಮಾಡ್ತಾ ಇರೋದು ಅವ್ರ ಸೇವಿಂಗ್ಸ್ ಅಕೌಂಟ್ ಇಂದ, ಓಕೆನಾ. ಯಾವುದೇ ಕಾರಣಕ್ಕೂ ಆ ಟ್ರಾನ್ಸಾಕ್ಷನ್ ನಲ್ಲಿ ಅಲ್ಲಿಂದ ನಿಮ್ಗೆ 30 ದಿನ ಟೈಮ್ ಇರುತ್ತೆ ನೀವು GST ರಿಜಿಸ್ಟ್ರೇಷನ್ ತಗೊಳ್ಳೋದಕ್ಕೆ, ಓಕೆನಾ. ನೀವು ಯಾವುದೇ ಕಾರಣಕ್ಕೂ ಇದು ಫೈನಲ್ ಅಮೌಂಟ್ ಅಲ್ಲ. ನಿಮ್ಗೆ 36 ಲಕ್ಷ ಬಂದಿದೆ, 40 ಲಕ್ಷ ಬಂದಿದೆ, 60 ಲಕ್ಷ ಬಂದಿದೆ, 39 ಲಕ್ಷ ಆಗಿದೆ, 60 ಲಕ್ಷ ಆಗಿದೆ, 20 ಲಕ್ಷ ಆಗಿದೆ ಅಂತ ಅದು ಯಾವುದೇ ಕಾರಣಕ್ಕೂ ಟ್ಯಾಕ್ಸ್ ಅಲ್ಲ, ಓಕೆನಾ. ನಿಮ್ಮ ಟ್ಯಾಕ್ಸ್ ಪೇಯಬಲ್ ಅಲ್ಲ. 30 ಲಕ್ಷ ಪೇ ಮಾಡಿ, 40 ಲಕ್ಷ ಪೇ ಮಾಡಿ ಅನ್ನೋದು ಎಕ್ಸಾಕ್ಟ್ ಇದಲ್ಲ. ಓಕೆ, ನೆಕ್ಸ್ಟ್ ಇವಾಗ ನೋಟಿಸಸ್ ಬಂದಿದೆ ಅಲ್ಲ, ಅವರು ವಿತ್ ಟ್ಯಾಕ್ಸ್ ಮೇಲೆ ಇಂಟ್ರೆಸ್ಟ್ ಅಂಡ್ ಪೆನಾಲ್ಟಿ ಸೇರಿ ಪೇ ಮಾಡ್ಬೇಕಾ, ಇಲ್ಲ ಜಸ್ಟ್ ಟ್ಯಾಕ್ಸ್ ಮಾತ್ರ ಪೇ ಮಾಡ್ಬೇಕಾ? ಹೌದು, ಮಾಡ್ಬೇಕಾಗಿರುತ್ತೆ. ಏನು ಟ್ಯಾಕ್ಸ್, ಇಂಟ್ರೆಸ್ಟ್, ಪೆನಾಲ್ಟಿ. ಓಕೆ, ದಿಸ್ ಇಸ್ ದ ಟರ್ನ್ ಓವರ್. ಇದ್ರ ಮೇಲೆ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡ್ತೀವಿ ನಾವು. ತಿಳ್ಕೊಬೇಕಾದ್ರೆ ಅಲ್ಲಿ 5% ಸ್ಲಾಬ್ ಬರ್ತೀವಾ, 18% ಬರ್ತೀವಾ? ಓಕೆ ಓಕೆ, ಡಿಪಾರ್ಟ್ಮೆಂಟ್ ಪ್ರೂವ್ ಮಾಡಬೇಕು. ನಾನು 5% ಸ್ಲಾಬ್ ಬರ್ತೀನಿ, 12% ಸ್ಲಾಬ್ ಬರ್ತೀನಿ, 18% ಸ್ಲಾಬ್ ಬರ್ತೀನಿ ಅನ್ನೋದನ್ನ ಯಾರು ನೋಟಿಸ್ ರಿಸೀವ್ ಮಾಡ್ಕೊಂಡಿರ್ತಾರೆ ಅವ್ರು ಪ್ರೂವ್ ಮಾಡ್ತಾರೆ. ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್, ಇನ್ವೆಸ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಆಕ್ಚುಲಿ ಇವತ್ತಿನ ವಿಡಿಯೋ ಬಂದು GST ರಿಲೇಟೆಡ್ ವಿಡಿಯೋ ಆಗಿರುತ್ತೆ. ಇವತ್ತೇನು ನಾನು ವಿಡಿಯೋ ಮಾಡ್ತಾ ಇದ್ದೀವಿ ಅದರದ್ದು ಫುಲ್ ಡೀಟೇಲ್ಸ್ನ ನಮ್ಮ ಆಡಿಟರ್ ಸರ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. GSTಗೆ ಏನಕ್ಕೆ ಆ ನೋಟಿಸಸ್ನ ಇಶ್ಯೂ ಮಾಡಿದ್ದಾರೆ, ಏನು ಎತ್ತ ಅಂತ. ಸರ್, ಈಗ ನೀವು ಹೇಳಿ, GST ನೋಟಿಸ್ ಅವ್ರು ಇಶ್ಯೂ ಮಾಡ್ತಿದಾರಲ್ಲ, ಅವ್ರು ಇಶ್ಯೂ ಮಾಡ್ತಿರೋ ಪ್ರತಿಯೊಂದು ಇದು ಬಂದು ಕಾಂಡಿಮೆಂಟ್ಸ್ ಶಾಪ್ಸ್ಗೆ, ಬೇಕರೀಸ್ಗೆ, ಈ ತರ ಒಂದು ಶಾಪ್ಸ್ಗಳಿಗೆ ತುಂಬಾ ನೋಟಿಸಸ್ ಹೋಗಿದೆ ಅಂತ ನಾವು ನೋಡ್ತಾ ಇದ್ದೀವಿ. ಅದು ಕರೆಕ್ಟಾ? ಅವ್ರಿಗೆ ಇಶ್ಯೂ ಮಾಡ್ಬೋದಾ? ಅದು ಏನು? ಇಲ್ಲಿ ಫಸ್ಟ್ ಆಫ್ ಆಲ್ GST ನೋಟಿಸಸ್ ಇಶ್ಯೂ ಮಾಡಬಾರ್ದು ಅಂತ ಹೇಳಿಲ್ಲ, ಇಶ್ಯೂ ಮಾಡಬಹುದು, ಅದು ಲೀಗಲ್ ಆಗಿದೆ. ಅಲ್ಲಿ ಏನು ಅಂತ ಹೇಳಿದ್ರೆ, ನಮ್ಮ ಒಂದು ಇದರಲ್ಲಿ ಯಾವುದೇ ಒಂದು ಬಿಸ್ನೆಸ್ ಮಾಡುವಂತ ಪೀಪಲ್ GST ರಿಜಿಸ್ಟ್ರೇಷನ್ ತಗೊಳ್ಬೇಕಾಗಿರುತ್ತೆ. ಅದಕ್ಕೆ ಒಂದು ಥ್ರೆಶೋಲ್ಡ್ ಲಿಮಿಟ್ ಅಂತ ಇದೆ. ಥ್ರೆಶೋಲ್ಡ್ ಲಿಮಿಟ್ ಬಂದು ಅದರಲ್ಲಿ ಕೆಲವು ಸ್ಟೇಟ್ಗಳಿಗೆ, ಅಂದ್ರೆ ಒಂದು ಸ್ಪೆಷಲ್ ಸ್ಟೇಟ್ಸ್ಗೆ ಒಂದು GST ಥ್ರೆಶೋಲ್ಡ್ ಲಿಮಿಟ್ ಅನ್ನೋದು ನಮ್ಮ ಸ್ಟೇಟ್ಗಳಿಗಿಂತ ಕಮ್ಮಿ ಇರುತ್ತೆ. ಅದನ್ನ ನಾವು ಮುಂದೆ ನೋಡೋಣ. ಅದರಲ್ಲೂ ಈಗ ನಮ್ಮ ಕರ್ನಾಟಕಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ, ಥ್ರೆಶೋಲ್ಡ್ ಲಿಮಿಟ್ ಬಂದು ಯಾರು ಸರ್ವಿಸ್ ಕೊಡ್ತಾರೆ, ಸರ್ವಿಸ್ ರಿಲೇಟೆಡ್ ಅವ್ರಿಗೆ ಥ್ರೆಶೋಲ್ಡ್ ಲಿಮಿಟ್ ಬಂದು 20 lakhs ಇದೆ. ಓಕೆ, ಅದೇ ರೀತಿ ಯಾರು ಟ್ರೇಡಿಂಗ್ ಮಾಡ್ತಾರೆ ಅಂತ ಹೇಳಿದ್ರೆ, ಈಗ ನೀವು ಬೇಕರಿ ಆಗಿರ್ಬೋದು, ಹಣ್ಣಿನ ವ್ಯಾಪಾರಿಗಳಾಗಿರ್ಬೋದು, ಇಲ್ಲ ನೀವು ಒಂದು ಮೊಬೈಲ್ ಶಾಪ್ಸ್ ಆಗಿರ್ಬೋದು, ಇದೆಲ್ಲ ಟ್ರೇಡಿಂಗ್ ಕ್ಯಾಟಗರಿ ಬರ್ತಾರೆ. ಅವರಿಗೆ 40 ಲಕ್ಷ ತನಕ GST ಬೇಕಾಗಿರುತ್ತೆ. ಇಟ್ ಸ್ಟಾರ್ಟಿಂಗ್ ಫ್ರಮ್ ಇಂಪ್ಲಿಮೆಂಟಿಂಗ್ 2017 ಇಂದನೂ ಸೇಮ್ ಥ್ರೆಶೋಲ್ಡ್ ಲಿಮಿಟ್ ಇದೆಯಾ, ಇಲ್ಲ ಈಗ ಏನಾದ್ರು ಚೇಂಜಸ್ ಆಗಿದೆಯಾ? 2017 ಇಂಪ್ಲಿಮೆಂಟ್ ಆದಾಗ ಥ್ರೆಶೋಲ್ಡ್ ಲಿಮಿಟ್, ಮ್ಯಾಕ್ಸಿಮಮ್ ಥ್ರೆಶೋಲ್ಡ್ ಲಿಮಿಟ್ ಇದ್ದು 20 lakhs ಇತ್ತು. ಆಮೇಲೆ ಅದನ್ನ ಎಕ್ಸ್ಟೆಂಡ್ ಮಾಡಿ ಫಾರ್ ಬೋತ್ ಟ್ರೇಡಿಂಗ್ ಅಂಡ್ ಸರ್ವಿಸ್ ಇಬ್ರಿಗೂ ಥ್ರೆಶೋಲ್ಡ್ ಲಿಮಿಟ್ ಚೇಂಜಸ್ ಆಗಿದೆ. ಓಕೆ, ಅದು GST ಹೊಸದಾಗಿ ಇಂಟ್ರೊಡ್ಯೂಸ್ ಆದಾಗ 20 lakhs ಇತ್ತು ನಮ್ಮ ಸ್ಟೇಟ್ ಗಳಲ್ಲಿ. ಮಾಮೂಲಿ ಅದರ್ ಸ್ಟೇಟ್ಸ್ ಅಂದ್ರೆ ಸ್ಪೆಷಲ್ ಸ್ಟೇಟ್ಸ್ ಅಂತಿದೆ, ಲೈಕ್ ಅರುಣಾಚಲ್ ಪ್ರದೇಶ ಅಂತ, ಅವ್ರಿಗೆ ಇವತ್ತೂ ಕಮ್ಮಿ ಇತ್ತು. ಅದು ಪ್ರೀವಿಯಸ್ 10 ಲಕ್ಷ ಇತ್ತು, ಅವ್ರಿಗೆ ಈಗ 20 ಲಕ್ಷ ಮಾಡಿದ್ದಾರೆ ಥ್ರೆಶೋಲ್ಡ್ ಲಿಮಿಟ್. ಈಗ ನಮ್ಮ ಸ್ಟೇಟ್ಗಳಲ್ಲಿ ಕರ್ನಾಟಕ ಮತ್ತೆ ಆಂಧ್ರ ಪ್ರದೇಶ, ತೆಲಂಗಾಣ ಅಂತ ಬೇರೆ ಸ್ಟೇಟ್ಸ್ ಯಾವ್ದಿದೆ, ಮತ್ತೆ ಯೂನಿಯನ್ ಟೆರಿಟರೀಸ್ ಯಾವ್ದಿದೆ, ಅವಕ್ಕೆಲ್ಲ 40 ಲಕ್ಷ. ಈಗ ಪ್ರೆಸೆಂಟ್ 40 lakhs ಥ್ರೆಶೋಲ್ಡ್ ಲಿಮಿಟ್ ಇದೆ. ಈಗ ಅಂಡರ್ ಇವರೆಲ್ಲ 2017 ಇಂದ ಇವರು ಇಶ್ಯೂ ಮಾಡಿದ್ರೆ 3 to 4 years ಇಂದ ತಗೊಂಡು ಅವ್ರು ಇಶ್ಯೂ ಮಾಡ್ತಿದ್ದಾರೆ ಅಂದ್ರೆ ಅವಾಗ ಈ ರೂಲ್ಸ್ ಇರ್ಲಿಲ್ವಾ? ಮೇಡಮ್, ಇತ್ತು. ಆಕ್ಚುಲಿ ಏನು ಅಂತ ಹೇಳಿದ್ರೆ, ಈಗ ಏನಕ್ಕೆ ಇಶ್ಯೂ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ, ನಾವು ಒಂದು ಇವರಿಗೆ ನೋಟಿಸ್ ಸರ್ವ್ ಮಾಡೋದಕ್ಕೆ 5 years ಟೈಮ್ ಇರುತ್ತೆ. ಅಂದ್ರೆ ಈಗ ಏನಾಗಿದೆ, ಇವರು ತಗೊಂತಾ ಇರೋ ಫೈನಾನ್ಷಿಯಲ್ ಇಯರ್ಸ್ 21, 22, 23, 24, 25 ಈ ರೀತಿ ಫೈನಾನ್ಷಿಯಲ್ ತಗೊಂತಾ ಇದ್ದಾರೆ.
ಏನಕ್ಕೆ ಅಂತ ಹೇಳಿದ್ರೆ ಅಪ್ ಟು 2021 ತನಕ ಇವರು ನೋಟಿಸ್ ಇಶ್ಯೂ ಮಾಡುವಂತ ಟೈಮ್ ಮುಗಿದಿದೆ. ಟೈಮ್ 73-74 ಇದರಲ್ಲಿ 5 ಇಯರ್ಸ್ ಏನ್ ಟೈಮ್ ಇರುತ್ತೆ ಅದು ಮುಗ್ದಿರೋದ್ರಿಂದ ಅವರು ಈ 3-4 ವರ್ಷ ಟೈಮ್ ಲಿಮಿಟ್ ಮಾತ್ರ ತಗೊಂತಾ ಇದ್ದಾರೆ. ಬಟ್ ಈ ತರ ಇಶ್ಯೂ ಮಾಡ್ಬೋದು 2017 ಇಂಪ್ಲಿಮೆಂಟ್ ಆದಾಗೆ ಇತ್ತು. ಅವಾಗ 20 lakhs ಎಲಿಜಿಬಲ್ ಇತ್ತಲ್ವಾ, ಇವಾಗ 40 lakhs ಇದೆ ಅಲ್ಲ, 20 lakhs ಗೆ ಅವಾಗ ಅವ್ರು ಬರ್ತಿರ್ಲಿಲ್ಲ. ನೋಡಬಹುದಾಗಿತ್ತು, ಬಟ್ ಅವಾಗಿಂದ ಆಫೀಸರ್ಸ್ ಯಾರು ಇದು ಮಾಡಲ್ಲ. ಮತ್ತೆ ಇನ್ನೂ ಒಂದು ಏನು ಅಂತ ಹೇಳಿದ್ರೆ ಇಲ್ಲಿ ಪ್ರತಿಯೊಂದು ಸ್ಟೇಟ್ ಅಲ್ಲಿ 2 ಡಿಪಾರ್ಟ್ಮೆಂಟ್ ಇರುತ್ತೆ GST ಡಿಪಾರ್ಟ್ಮೆಂಟ್. ಒಂದು ಸೆಂಟ್ರಲ್ GST ಅಂದ್ರೆ CBIC ಅಂತ ಬರುತ್ತೆ, ಓಕೆನಾ. ಇನ್ನೊಂದು ಕಮರ್ಷಿಯಲ್ ಟ್ಯಾಕ್ಸಸ್ ಡಿಪಾರ್ಟ್ಮೆಂಟ್ ಸ್ಟೇಟ್ ಅಂಡರ್ ಅಲ್ಲಿ ಇರುತ್ತೆ. ಅವರು ಬಂದು ಈಗ ನಮ್ಮ ಕರ್ನಾಟಕ ತಗೊಂಡ್ರೆ KGST ಅಂತ ಹೇಳ್ತೀವಿ, ಕರ್ನಾಟಕ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಆಕ್ಟ್ 2017 ಅಂಡರ್ ಅಲ್ಲಿ ಇವ್ರು ಕೆಲಸ ಮಾಡ್ತಾರೆ. CBIC ಅಂತ ಹೇಳ್ತೀವಿ, ಸೆಂಟ್ರಲ್ ಆಫೀಸರ್ಸ್ ಏನಿದ್ದಾರೆ ಅವರು ಸೆಂಟ್ರಲ್ CBIC ಇದರಲ್ಲಿ ಸೆಂಟ್ರಲ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಆಕ್ಟ್ 2017 ಪ್ರಕಾರ ಅವ್ರು ವರ್ಕ್ ಮಾಡ್ತಾರೆ, ಓಕೆನಾ. ಸೊ ಇವಾಗ ನಮ್ದು ಫೋನ್, ಇವಾಗ ಅವ್ರು ಹೇಳ್ತಿದ್ದಾರೆ ಫೋನ್ ಪೇ ಗೂಗಲ್ ಪೇ ಇಂದ ಇದು ಆಗ್ತಿದೆ ಅಂತ. ಈಗ ನಮ್ ಫೋನ್ ಪೇ ಅಲ್ಲಿ ನಮ್ಮ ಪರ್ಸನಲ್ ಟ್ರಾನ್ಸಾಕ್ಷನ್ಸ್ ಆಗಿರುತ್ತೆ ಸಮ್ ಅಮೌಂಟ್. ಸೊ ಅದು ಬಂದು ಎಬೋ 40 lakhs ಥ್ರೆಶೋಲ್ಡ್ ಲಿಮಿಟ್ ತೋರಿಸ್ಬಿಡುತ್ತೆ. ಅವಾಗ ಅದು ಹೇಗೆ ಕೌಂಟ್ ಆಗಿ ತಗೊಳ್ತಾ ಇದಾರೆ, ನೋಟಿಸ್ ಸರ್ವ್ ಮಾಡ್ಬೋದು ಅದರಲ್ಲಿ? ಮೇಡಮ್ ಇಲ್ಲಿ ಏನು ಅಂತ ಹೇಳಿದ್ರೆ ಥ್ರೆಶೋಲ್ಡ್ ಲಿಮಿಟ್ ಅನ್ನೋದು ಒಂದು ಡೆಫಿನೇಷನ್ ಇದ್ರ ಪ್ರಕಾರ ಹೋದಾಗ ಥ್ರೆಶೋಲ್ಡ್ ಲಿಮಿಟ್ ಇನ್ಕ್ಲೂಡ್ಸ್ ಅಂದ್ರೆ ಟ್ಯಾಕ್ಸೇಬಲ್ ಟರ್ನ್ ಓವರ್, ಅದರಲ್ಲಿ GST ಇದು ಅಂತ ಟ್ಯಾಕ್ಸೇಬಲ್ ಟರ್ನ್ ಓವರ್ ಪ್ಲಸ್ ನಿಮ್ಮ ಏನು ಎಕ್ಸೆಂಪ್ಟೆಡ್ ಇರುತ್ತೆ. ಎಕ್ಸೆಂಪ್ಟೆಡ್ ಗುಡ್ಸ್ ಅಂತ ಹೇಳಿದ್ರೆ ನೀವು ತರಕಾರಿ ಆಗಿರ್ಬೋದು ಇಲ್ಲ ಹಾಲ್ ಆಗಿರ್ಬೋದು, ಇದು ಎಕ್ಸೆಂಪ್ಟೆಡ್ ಗುಡ್ಸ್ ಆಗುತ್ತೆ. ಮತ್ತೆ ನಿಲ್ ರೇಟೆಡ್ ಗುಡ್ಸ್ ಅಂತ ಬರುತ್ತೆ. ನಿಲ್ ರೇಟೆಡ್ ಅಂತ ಅದಕ್ಕೆ ಯಾವುದೇ ಒಂದು ಇದಿರಲ್ಲ, ಟ್ಯಾಕ್ಸ್ ಇರಲ್ಲ, ಅದು ಅಂತ ಗುಡ್ಸ್ ಈ ಟರ್ನ್ ಓವರ್ ಎಲ್ಲ ಸೇರ್ಕೊಳ್ಳುತ್ತೆ. ಬಟ್ ಅದ್ರಲ್ಲಿ ನಾನ್ ಕೇಳ್ತಿರೋದು ಏನಂದ್ರೆ ನಿಮ್ಗೆ ನಮ್ ಪರ್ಸನಲ್ ಒಂದು ಟ್ರಾನ್ಸಾಕ್ಷನ್ ಸಹ ಇನ್ಕ್ಲೂಡ್ ಆಗುತ್ತೆ? ಇಲ್ಲ, ಅದರಲ್ಲಿ ಆ ಒಂದು ಟ್ರಾನ್ಸಾಕ್ಷನ್ ನಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ ಪರ್ಸನಲ್ ಟ್ರಾನ್ಸಾಕ್ಷನ್ಸ್ ಏನಾದ್ರು ಇದ್ರೆ, ಸಪೋಸ್ ನೀವು ಒಂದು 5,000 ಯಾರಿಗೂ ಕೊಟ್ಟಿರ್ತೀರಾ, ಮತ್ತೆ ಅವರು 5,000 ಇದು ಮಾಡಿರ್ತಾರೆ, ಅಂತ ಟ್ರಾನ್ಸಾಕ್ಷನ್ಸ್ ಇನ್ಕ್ಲೂಡ್ ಆಗಲ್ಲ. ಬಟ್ ಇವಾಗ ಅವರು ಇನ್ಕ್ಲೂಡ್ ಫೋನ್ ಪೇ ಅಲ್ಲಿ ಏನಾಗ್ತಿದೆ ಅಂತಂದ್ರೆ ಅವರು ಇನ್ಕ್ಲೂಡ್ ಮಾಡಿನೇ ತಾನೇ ನೋಟಿಸ್ ನ ಸರ್ವ್ ಮಾಡ್ತಾ ಇದಾರೆ. ಅಂದ್ರೆ ಬಿಸ್ನೆಸ್ ಅಂತ ಕನ್ಸಿಡರ್ ಮಾಡಿ ಮಾಡ್ತಿದ್ದಾರೆ. ಥ್ರೆಶೋಲ್ಡ್ ನಿಮ್ದು ಕ್ರಾಸ್ ಆಗಿದೆ, ನೀವು ಪೇಮೆಂಟ್ ಮಾಡ್ಬೇಕು, ನೀವು GST ತಗೋಬೇಕು, ಕಟ್ಟಬೇಕು ಅಂತ ಹೇಳ್ತಿದ್ದಾರೆ. ಅದ್ರಲ್ಲಿ ನಮ್ಮ ಪರ್ಸನಲ್ ಟ್ರಾನ್ಸಾಕ್ಷನ್ ಇನ್ಕ್ಲೂಡ್ ಆಗಿರುತ್ತಲ್ಲ, ಅದು ಅವ್ರಿಗೆ ನೋಡ್ಬೋದಲ್ವಾ, ಮೀನ್ಸ್ ಅವ್ರಿಗೆ ಅದು ಗೊತ್ತಾಗಲ್ವಾ, ಅದು ಬಿಸ್ನೆಸ್ ಅಂತಾನೆ ಕನ್ಸಿಡರ್ಡ್ ಆಗಿ ಮಾಡ್ತಿದಾರ ಅಂತ? GST ಡಿಪಾರ್ಟ್ಮೆಂಟ್ ಅಲ್ಲಿ ಇರೋರಿಗೆ ಅದು ಗೊತ್ತಾಗಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಇವರು ಆನ್ ದ ಬೇಸಿಸ್ ಆಫ್ ಫೋನ್ ಪೇ ಗೂಗಲ್ ಪೇ ಟ್ರಾನ್ಸಾಕ್ಷನ್ಸ್ ಇದರಲ್ಲಿ ಹೋಗಿರ್ತಾರೆ. ಬಟ್ ನಿಮ್ದೇನಾದ್ರು ಪರ್ಸನಲ್ ಟ್ರಾನ್ಸಾಕ್ಷನ್ಸ್ ಅದರಲ್ಲಿ ಇದ್ರೆ ನೀವು ಅದಕ್ಕೆ ಪ್ರೂಫ್ ಕೊಟ್ರೆ ಅದನ್ನ ಎಕ್ಸ್ಕ್ಲೂಡ್ ಮಾಡ್ತಾರೆ. ಓಕೆ, ಇವಾಗ ನಾನು ಅದನ್ನ ಪ್ರೂಫ್ ಕೊಡ್ಬೇಕು ಅಂದ್ರೆ ಯಾವ ರೀತಿ ಕೊಡ್ಬೇಕು? ನನ್ನ ಇದು ಥ್ರೆಶೋಲ್ಡ್ ಲಿಮಿಟ್ಗೆ ಅದು ಬರೋದಿಲ್ಲ, ನಾನು ಎಲಿಜಿಬಲ್ ಅಲ್ಲ ಫಾರ್ GST ರಿಜಿಸ್ಟ್ರೇಷನ್, ನಾನು 40 lakhs ಬಿಲೋನೇ ಇದ್ದೀನಿ ಅಂತ ಅಂದ್ರೆ ನಾವು ಅದನ್ನ ಹೇಗ್ ಪ್ರೂವ್ ಮಾಡ್ಕೋಬಹುದು? ಪ್ರೂವ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ಇದ್ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇವಾಗ ಡಿಪಾರ್ಟ್ಮೆಂಟ್ ಹೇಳ್ತಾ ಇರೋದೇನು ಅಂತ ಹೇಳಿದ್ರೆ ನೀವು 40 ಲಕ್ಷ, 39, 35 ಲಕ್ಷ, 36 ಲಕ್ಷ ಆಗಿರೋರ್ಗೂ ಕೊಟ್ಟಿದ್ದಾರೆ. ಅದರಲ್ಲಿ ನಿಮ್ಮ ಒಂದು ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಎಕ್ಸ್ಟ್ರಾ ಇರುತ್ತಲ್ಲ, ಅದರಿಂದ ನೀವು ಥ್ರೆಶೋಲ್ಡ್ ಲಿಮಿಟ್ ಕ್ರಾಸ್ ಆಗ್ತೀರಾ ಅಂತ ಡಿಪಾರ್ಟ್ಮೆಂಟ್ ವಾದ ಮಾಡ್ತಾರೆ. ಸಪೋಸ್ ನೀವೇನಾದ್ರೂ ನಿಮ್ಗೆ ಗೊತ್ತಿಲ್ದಿರಂಗೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಫೋನ್ ಪೇ ಗೂಗಲ್ ಪೇ ನಿಮ್ಗೆ ಅವ್ರು ರಿಜಿಸ್ಟರ್ ಮಾಡೋವಾಗ ಏನಾಗಿರುತ್ತೆ ಅಂತ ಹೇಳಿದ್ರೆ ಅವರು ಬಿಸ್ನೆಸ್ ಅಂತ ರಿಜಿಸ್ಟರ್ ಮಾಡಿರ್ತಾರೆ. ನಿಮ್ಗೊಂದು ಸೌಂಡ್ ಬಾಕ್ಸ್ ಕೊಡುವಾಗ ಇದೇನಾಗಿರುತ್ತೆ ಅವ್ರು ಬಿಸ್ನೆಸ್ ಅಂತ ರಿಜಿಸ್ಟರ್ ಮಾಡಿರ್ತಾರೆ. ಆ ಟ್ರಾನ್ಸಾಕ್ಷನ್ಸ್ ಡಿಪಾರ್ಟ್ಮೆಂಟ್ಗೆ ಈಸಿಯಾಗಿ ಸಿಗುತ್ತೆ. ನಿಮ್ ಫೋನ್ ಪೇ ಬಿಸ್ನೆಸ್ ಅಂತ ಇಲ್ಲ ಗೂಗಲ್ ಪೇ ಬಿಸ್ನೆಸ್ ಅಂತ ಇದಾಗಿರೋದ್ರಿಂದ ನಿಮ್ದು ಬಿಸ್ನೆಸ್ ಅಂತ ಕನ್ಸಿಡರ್ ಆಗಿರುತ್ತೆ. ಸೊ ನೀವೇನು ಅಂತ ಹೇಳಿದ್ರೆ ಸಪೋಸ್ ನೀವು ಆ ವರ್ಷ ಪರ್ಟಿಕ್ಯುಲರ್ ಫೈನಾನ್ಷಿಯಲ್ ಇಯರ್ ಅಲ್ಲಿ ಸಪೋಸ್ ಯಾರಿಗೋ ಒಂದು ನೋಟಿಸ್ ಬಂದಿದೆ, ಒಂದು 3 ವರ್ಷದ ಇದನ್ನ ಮೆನ್ಷನ್ ಮಾಡಿ ನೋಟಿಸ್ ಕೊಟ್ಟಿರ್ತಾರೆ. ಒಂದು ಸಪೋಸ್ ಒಂದು 22-23 ನೀವು ಒಂದು 35 ಲಕ್ಷ ಮಾಡಿದ್ದೀರಾ. ಆ 35 ಲಕ್ಷದಲ್ಲಿ ಸಪೋಸ್ ನಿಮ್ದೇನಾದ್ರು ಪರ್ಸನಲ್ ಟ್ರಾನ್ಸಾಕ್ಷನ್ಸ್ ಇರುತ್ತೆ. ಸಪೋಸ್ ನಿಮ್ ಫ್ರೆಂಡ್ಗೋ ಇಲ್ಲ ಯಾರೋ ಬೇರೆಯವ್ರಿಗೂ ಏನೋ ಒಂದು 5,000 10,000 ಅಮೌಂಟ್ ಕೊಟ್ಟಿರ್ತಾರೆ, ನಿಮ್ ಪರ್ಸನಲ್ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಈಗ ಯಾವುದೇ ನೋಟಿಸ್ ರಿಸೀವ್ ಮಾಡ್ಕೊಂಡಿರೋ ಎಲ್ಲಾ ವೆಂಡರ್ಸ್ ಅವರು ಟ್ರಾನ್ಸಾಕ್ಷನ್ ಮಾಡ್ತಾ ಇರೋದು ಅವ್ರ ಸೇವಿಂಗ್ಸ್ ಅಕೌಂಟ್ ಇಂದ, ಓಕೆನಾ. ಯಾವುದೇ ಕಾರಣಕ್ಕೂ ಆ ಟ್ರಾನ್ಸಾಕ್ಷನ್ ನಲ್ಲಿ ಇದಿಲ್ಲ, ಅಂದ್ರೆ ಬಿಸ್ನೆಸ್ ಇನ್ಕ್ಲೂಡ್ ಆಗಿರುತ್ತೆ ಪ್ಲಸ್ ಅವ್ರ ಪರ್ಸನಲ್ ಇನ್ಕ್ಲೂಡ್ ಆಗಿರುತ್ತೆ. ಆದ್ರಿಂದ ಆ ಟರ್ನ್ ಓವರ್ ನಿಮ್ಮ ಪರ್ಸನಲ್ ಎಕ್ಸ್ಪೆನ್ಸಸ್, ಪರ್ಸನಲ್ ಟರ್ನ್ ಓವರ್ ನೀವು ಲೆಸ್ ಮಾಡಬಹುದು. ಓಕೆ ಫೈನ್, ಅದು ಓಕೆ ಆನ್ಸರಬಲ್ ಆಯ್ತು. ಇವಾಗ ಎಕ್ಸಾಂಪಲ್ ನಾನೊಂದು 2 years ಬ್ಯಾಕ್ ನಾನು ಬಿಸ್ನೆಸ್ ಮಾಡಿದ್ದೆ. ಈಗ ಬಿಸ್ನೆಸ್ ನಾನು ರನ್ ಮಾಡ್ತಿಲ್ಲ, ಈಗ ಅದಕ್ಕೂ ನೋಟಿಸಸ್ ಇಶ್ಯೂ ಆಗಿದೆ. ಸೊ ಅವ್ರು ಹೇಗೆ ಅದನ್ನ ಮೀನ್ಸ್ ಪ್ರೂವ್ ಮಾಡ್ಕೋಬೇಕು? ನಮ್ದಷ್ಟು ಆಗಿಲ್ಲ, ಇಲ್ಲ ಅದನ್ನ ಕಟ್ಬೇಕಾಗತ್ತಾ ಅವರು ಅಂತ ಹೇಳಿದ್ರೆ ಒಂದು GST ಆಕ್ಟ್ ಅಲ್ಲಿ ಅಂದ್ರೆ ನಿಮ್ಮ GST ಆಕ್ಟ್ ಏನ್ ಹೇಳುತ್ತೆ 22 ಸೆಕ್ಷನ್ 22 ಪ್ರಕಾರ ಇವರು ಹೇಳ್ತಾರೆ ಥ್ರೆಶೋಲ್ಡ್ ಲಿಮಿಟ್ ನಿಮ್ದು ಕ್ರಾಸ್ ಆಗಿದೆ ಅಂತ. ಇಲ್ಲಿ ಸೆಕ್ಷನ್ 22 ಏನ್ ಹೇಳುತ್ತೆ ಅಂತ ಹೇಳಿದ್ರೆ GST ಆಕ್ಟ್ ಅಲ್ಲಿ ಅಂದ್ರೆ ನಮ್ಮ KGST ಆಕ್ಟ್ ತಗೊಳ್ಳೋಣ. ಇದು ತುಂಬಾ ನೋಟಿಸಸ್ ಕೊಟ್ಟಿರೋದು ನಮ್ಮ ಗವರ್ಮೆಂಟ್ ಆಫ್ ಕರ್ನಾಟಕ. ಆಕ್ಚುಲಿ ಇಶ್ಯೂ ಆಗ್ತಿರೋದು ಫ್ರಮ್ ಸೆಂಟ್ರಲ್ ಸ್ಟೇಟಾ?
ಈಗ ನಿಮ್ಗೆ ಅಲ್ಲಿ ನಿಮ್ಮ ನೋಟಿಸ್ ಅಲ್ಲಿ ಗೌರ್ಮೆಂಟ್ ಆಫ್ ಕರ್ನಾಟಕ ಇದೆ ಅಂತ ಹೇಳಿದ್ರೆ ಇಶ್ಯೂ ಆಗ್ತಿರೋದು ಫ್ರಮ್ ಸೆಂಟ್ರಲ್ ಸ್ಟೇಟಾ? ಈಗ ನಿಮ್ಗೆ ಅಲ್ಲಿ ನಿಮ್ಮ ನೋಟಿಸ್ ಅಲ್ಲಿ ಗೌರ್ಮೆಂಟ್ ಆಫ್ ಕರ್ನಾಟಕ ಇದೆ ಅಂತ ಹೇಳಿದ್ರೆ ಅದು ಇಶ್ಯೂ ಆಗಿರೋದು ಕರ್ನಾಟಕ GST ಇಂದಾನೆ. ಅಂದ್ರೆ ನಮ್ ಇಟ್ಸ್ ನಾಟ್ ಫ್ರಮ್ ಸೆಂಟ್ರಲ್ ಸ್ಟೇಟ್. ನೋ, ಅಲ್ಲಿ ಸೆಂಟ್ರಲ್ ಸೆಂಟ್ರಲ್ ಅಂತ ಅಂದಾಗ ನಿಮಗೆ ಸೆಂಟ್ರಲ್ ಬೋರ್ಡ್ ಆಫ್ ಎಕ್ಸೈಸ್ ಅಂತ ಬರುತ್ತೆ, CBSE ಅಂತ ಬರುತ್ತೆ. ಆಗ ಮಾತ್ರ ಅದು ಸೆಂಟ್ರಲ್ ನೋಟಿಸ್ ಆಗಿರುತ್ತೆ. ಓಕೆ, ಈಗ ಅವ್ರು ಇಶ್ಯೂ ಮಾಡ್ತಿರೋದು ಫ್ರಮ್ ನಮ್ ಸ್ಟೇಟ್ ಇಂದ ಇಶ್ಯೂ ಮಾಡ್ತಿರೋದು. ಇವಾಗಲೇ ಕೇಳೋದಲ್ಲ, KGST ಆಕ್ಟ್ ಪ್ರಕಾರ ಅಂದ್ರೆ ಸೆಕ್ಷನ್ 22 ಪ್ರಕಾರ ಥ್ರೆಶೋಲ್ಡ್ ಲಿಮಿಟ್ ನೀವು ಸಪೋಸ್ ಒಂದು ಫೈನಾನ್ಷಿಯಲ್ ಇಯರ್ ಅಲ್ಲಿ ಮಾರ್ಚ್ ಇಂದ ಏಪ್ರಿಲ್ ತಿಂಗಳೊಳಗೆ ನಿಮ್ಮ ಟರ್ನ್ ಓವರ್ 40 ಲಕ್ಷ ಕ್ರಾಸ್ ಆದಾಗ ಅಂತ ಮಾಡ್ತೀವಲ್ಲ, ಆ ಟರ್ನ್ ಓವರ್ ಯಾವ ರೀತಿ ಅಂತ ಹೇಳಿದ್ರೆ ಸಪೋಸ್ ನಾನು ಏಪ್ರಿಲ್ ಇಂದ ಬಿಸ್ನೆಸ್ ಮಾಡ್ಕೊಂಡ್ ಬಂದು ನವೆಂಬರ್ ಗೆ ನಂದು ಟರ್ನ್ ಓವರ್ 39 ಲಕ್ಷ ರೀಚ್ ಆಗುತ್ತೆ, ಇಲ್ಲ 39 ಲಕ್ಷ 50,000 60,000 ರೀಚ್ ಆಗುತ್ತೆ ಅಂತ ಹೇಳಿದ್ರೆ 39,40,000 ಇಲ್ಲ 39,50,000 ಬಂದಾಗ ಇಲ್ಲ 40 lakhs ಕ್ರಾಸ್ ಆದಾಗ ಅಲ್ಲಿಂದ ನಿಮ್ಗೆ 30 ದಿನ ಟೈಮ್ ಇರುತ್ತೆ ನೀವು GST ರಿಜಿಸ್ಟ್ರೇಷನ್ ತಗೊಳ್ಳೋದಕ್ಕೆ. ಓಕೆನಾ, ನೀವು ಅಷ್ಟರೊಳಗೆ ನೀವು GST ರಿಜಿಸ್ಟ್ರೇಷನ್ ತಗೋಬೇಕಾಗಿದೆ. ಇವಾಗ ಅದಕ್ಕೆ ನೋಟಿಸಸ್ ಬಂದಿದೆ. ಸೊ ವಾಟ್ಸ್ ದ ನೆಕ್ಸ್ಟ್ ಸ್ಟೆಪ್? ಇವಾಗ ಆ ಪರ್ಸನ್ ಏನ್ ಮಾಡಬಹುದು ಅಂದ್ರೆ ಅದಕ್ಕೆ ಹೇಗೆ ರಿಪ್ಲೈ ಕೊಡ್ಬೇಕು? ಅವ್ರ ಇಂಟ್ರೆಸ್ಟ್ ಪೇ ಮಾಡಕ್ ಎಲಿಜಿಬಲ್ ಇರ್ತಾರಾ ಏನು? ಮೇಡಮ್, ಇಲ್ಲಿ ಏನು ಅಂತ ಹೇಳಿದ್ರೆ ಇವರು ಹೇಳ್ತಾ ಇರೋದು ಸೆಕ್ಷನ್ 122 ಪ್ರಕಾರ ನಿಮಗೆ ಪೆನಾಲ್ಟಿ ಬರುತ್ತೆ ಅಂತ ಹೇಳ್ತಾರೆ. ಎಷ್ಟು ಪರ್ಸೆಂಟ್ ಪೆನಾಲ್ಟಿ ಮೀನ್ಸ್ ರೇಟ್ ಆಫ್ ಇಂಟ್ರೆಸ್ಟ್? ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಸೆಕ್ಷನ್ 122 ಪ್ರಕಾರ 120 ಅಂದ್ರೆ ಪೆನಾಲ್ಟಿ ಬರುತ್ತೆ, ಮತ್ತೆ ಸೆಕ್ಷನ್ 50 ಪ್ರಕಾರ ನಿಮ್ಗೆ ಇಂಟ್ರೆಸ್ಟ್ ಅಪ್ಲಿಕೇಬಲ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀವಿ. ಅದ್ರಲ್ಲಿ ಏನು ಅಂತ ಹೇಳಿದ್ರೆ ನಿಮಗೆ ಏನ್ ನೋಟಿಸ್ ಬಂದಿದೆ ಅದ್ರಲ್ಲಿ ಮೆನ್ಷನ್ ಮಾಡಿದಾರಲ್ಲ, ಟರ್ನ್ ಓವರ್ 39 ಲಕ್ಷ ಆಗಿದೆ, 60 ಲಕ್ಷ ಆಗಿದೆ, 20 ಲಕ್ಷ ಆಗಿದೆ ಅಂತ, ಅದಕ್ಕೆ ಯಾವುದೇ ಕಾರಣಕ್ಕೂ ಟ್ಯಾಕ್ಸ್ ಅಲ್ಲ. ಓಕೆನಾ, ನಿಮ್ಮ ಟ್ಯಾಕ್ಸ್ ಪೇಯಬಲ್ ಅಲ್ಲ. 30 ಲಕ್ಷ ಪೇ ಮಾಡಿ 40 ಲಕ್ಷ ಪೇ ಮಾಡಿ ಅನ್ನೋದು ಎಕ್ಸಾಕ್ಟ್ ಇದಲ್ಲ. ಸಪೋಸ್ ನೀವೇನಾದ್ರೂ ಆ ಲಿಮಿಟ್ ಕ್ರಾಸ್ ಮಾಡಿದ್ರೆ ಅಥವಾ ನೀವು ರಿಪ್ಲೈ ಕೊಟ್ಟಿಲ್ಲ ಅಂತಂದಾಗ ಡಿಪಾರ್ಟ್ಮೆಂಟ್ ಕ್ಯಾಲ್ಕುಲೇಟ್ ಮಾಡುತ್ತೆ ನೀವು ಕೊಟ್ಟಿರೋ ಅಂತ, ನೀವು ಏನು ಕೊಟ್ಟಿದ್ದಾರೆ 3 ವರ್ಷದಿಂದ ಕೊಟ್ಟಿದ್ದಾರೆ. ಒಂದು ಎಕ್ಸಾಂಪಲ್, ಇಲ್ಲೊಂದು ಯಾವ್ದೋ ಒಂದು ನೋಟಿಸ್ ಇದೆ ನಮ್ಮ ಹತ್ರ, ಅದ್ರ ಪ್ರಕಾರ ಇವ್ರು ರಿಸೀವ್ ಮಾಡ್ಕೊಂಡಿರೋ ನೋಟಿಸ್ ಪ್ರಕಾರ 2021-22ರಲ್ಲಿ ಇವರು 36 ಲಕ್ಷ ಟರ್ನ್ ಓವರ್ ಮಾಡಿದ್ದಾರೆ. ಓಕೆನಾ, ಅದರಲ್ಲಿ ಅಗೇನ್ 2022-23ರಲ್ಲಿ 60 ಲಕ್ಷ ಟರ್ನ್ ಓವರ್ ಮಾಡಿದ್ದಾರೆ. ಓಕೆನಾ, ಮತ್ತೆ 23-24ರಲ್ಲಿ ಇವ್ರು ಟರ್ನ್ ಓವರ್ ಮಾಡಿರೋದು 39 ಲಕ್ಷ ಟರ್ನ್ ಓವರ್ ಮಾಡಿದ್ದಾರೆ. ಸಪೋಸ್ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ನೀವು ಫೋನ್ ಪೇ ಅಲ್ಲಿ ಏನೋ ನೇಮ್ ಕೊಟ್ಟಿರ್ತೀರಾ, ನಿಮ್ ಬಿಸ್ನೆಸ್ ನೇಮ್. ಓಕೆನಾ, ಆ ಬಿಸ್ನೆಸ್ ನೇಮು ಏನೋ ಒಂದು ಕಾಂಟಿಮೆಂಟ್ಸ್ ಅಂತ ಕೊಟ್ಟಿರ್ತೀರಾ, ಇಲ್ಲ ಏನೋ ಒಂದು ಬೇಕರಿ ಅಂತ ಕೊಟ್ಟಿರ್ತೀರಾ. ಸೊ ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ GST ಸ್ಲಾಬ್ಸ್ ಬಂದು ಮೈನ್ ಸ್ಲಾಬ್ಸ್ ಬಂದು 5%, 12% ಮತ್ತೆ 18% ಮತ್ತೆ 28% ಇದೆ. ಓಕೆನಾ, ನೀವು ಯಾವ ಸ್ಲಾಬ್ ಅಲ್ಲಿ ಬರ್ತೀರಾ, ನಿಮ್ ಮೈನ್ ಪ್ರಾಡಕ್ಟ್ಸ್ 5% ಅಲ್ಲಿ ಬರುತ್ತಾ, 12% ಅಲ್ಲಿ ಬರುತ್ತಾ, 18% ಅಲ್ಲಿ ಬರುತ್ತಾ, 28% ಅಲ್ಲಿ ಬರುತ್ತಾ, ಅದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತಾರೆ. ಸಪೋಸ್ ಇಲ್ಲಿ 36 ಲಕ್ಷ ಟರ್ನ್ ಓವರ್ ಅಂತ ಹೇಳಿದ್ರೆ ಇಂಟು ನೀವು ಕಾಂಡಿಮೆಂಟ್ಸ್, ಬೇಕರಿ, ಹೋಟೆಲ್ಸ್ ಈ ರೀತಿ 5% ಕ್ಯಾಲ್ಕುಲೇಟ್ ಮಾಡ್ತಾರೆ. ಓಕೆ, ಈಗ 21-22 ಅಲ್ಲಿ ಥ್ರೆಶೋಲ್ಡ್ ಲಿಮಿಟ್ 20 lakh ಇತ್ತ 40 lakh ಇತ್ತ? 40 lakhs. ಯಾವ ಇಯರ್ ಅಲ್ಲಿ ನಿಮ್ಗೆ 20 lakh ಇಂದ 40 lakh ಗೆ ಚೇಂಜ್ ಆಗಿದೆ ಥ್ರೆಶೋಲ್ಡ್ ಲಿಮಿಟ್? ಇದೊಂದು 2018ರಲ್ಲೋ ಏನೋ ಚೇಂಜ್ ಮಾಡಿ. ಓಕೆ, ಅದೊಂದು ಸ್ಪೆಷಲ್ ನೋಟಿಫಿಕೇಶನ್ ಆಗಿದೆ, ಅದರಲ್ಲಿ ಚೇಂಜ್ ಮಾಡಿ. ಬಿಫೋರ್ ಇವಾಗ 2018-19 ಅಲ್ಲಿ ಅವ್ರದ್ದು ಥ್ರೆಶೋಲ್ಡ್ ಲಿಮಿಟ್ 20 lakh ಇತ್ತು ಅಂತ ನೀವು ಹೇಳ್ತಾ ಇದ್ದೀರಲ್ಲ, ಆ 20 lakh ರೀಚ್ ಆಗಿರೋರ್ಗೆ ನೋಟಿಸ್ ನೀವಾಗ ಸರ್ವ್ ಮಾಡಿ ಅವ್ರ ಪೆನಾಲ್ಟಿ ಕಟ್ಟಬೇಕಾ? ಆಗಲ್ಲ ಅಲ್ಲ. ಬಟ್ ಅವ್ರಿಗೆ ಇಶ್ಯೂ ಆಗಿದ್ರೆ 2020-21 ಫೈನಾನ್ಷಿಯಲ್ ಇಯರ್ ಗಿಂತ ಹಿಂದೆ ಯಾರಿದ್ದಾರೆ ಅವರಿಗೆ ನೋಟಿಸ್ ಕೊಡಕ್ ಆಗಲ್ಲ. ಏನಕ್ಕೆ ಅಂತ ಹೇಳಿದ್ರೆ GST ಆಕ್ಟ್ ಅಲ್ಲಿ ಒಂದು ಪ್ರಾವಿಷನ್ ಇದೆ. ಅಲ್ಲೇನು ಅಂತ ಹೇಳಿದ್ರೆ ನೀವು ಫೈನಾನ್ಷಿಯಲ್ ಇಯರ್ ಇಂದ ಸಪೋಸ್ ಏನಾದ್ರು GST ಇರೋರ್ಗಾಗಿದ್ರೆ ಆ ಫೈನಾನ್ಷಿಯಲ್ ಇಯರ್ ಅಂತ ಹೇಳಿದ್ರೆ ಇವಾಗ ಸಪೋಸ್ ಒಂದು 19-20 ಫೈನಾನ್ಷಿಯಲ್ ಇಯರ್ ನಾವು ಆನ್ಯುವಲ್ ರಿಟರ್ನ್ಸ್ ಅಂತ ಫೈಲ್ ಮಾಡ್ತೀವಿ. ಆನ್ಯುವಲ್ ರಿಟರ್ನ್ಸ್ ಯಾವಾಗ ಫೈಲ್ ಮಾಡ್ತೀವಿ ಅಂದ್ರೆ ನವೆಂಬರ್ 30ನೇ ಇಲ್ಲ ಡಿಸೆಂಬರ್ 31ನೇ ತಾರೀಕು ಒಳಗೆ ನಾವು ಫೈಲ್ ಮಾಡ್ತೀವಲ್ಲ, ಅಲ್ಲಿಂದ 5 years ಒಳಗೆ ಕಂಪ್ಲೀಟ್ ಮಾಡ್ಬೇಕಾಗುತ್ತೆ. ಓಕೆನಾ, ಅದರಿಂದ ಈ ಅಪ್ ಟು 2021 ತನಕ ಈ ಟೈಮ್ ಪೀರಿಯಡ್ ಮುಗಿದಿದೆ. ಅದರಿಂದ GST ಡಿಪಾರ್ಟ್ಮೆಂಟ್ ಅದಕ್ಕೆ ನೋಟಿಸ್ ಕೊಡ್ತಾರೆ. ಓಕೆ, ಈಗ ನೀವು ಹೇಳಿದ ಪ್ರಕಾರ ಈಗ ಸಮ್ ಪರ್ಸನ್ 21-22 ಅಲ್ಲಿ 36 lakh ಇದೆ ಅಂತ ಹೇಳ್ತಿದ್ದಾರೆ. ಸೊ ಇದ್ರ ಪ್ರಕಾರ ಥ್ರೆಶೋಲ್ಡ್ ಲಿಮಿಟ್ 40 lakh ಇದೆ, ಇವ್ರು ಕ್ರಾಸ್ ಆಗಿಲ್ಲ ಅಲ್ಲ? ಮತ್ತೆ ಅಂದ್ರೆ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಡಿಪಾರ್ಟ್ಮೆಂಟ್ ನಿಮ್ಗೆ ಆಲ್ರೆಡಿ ನಾನು ಮೊದಲೇ ಎಕ್ಸ್ಪ್ಲೈನ್ ಮಾಡಿದೆ. ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ 36 ಲಕ್ಷ ಪ್ಲಸ್ ಅದು ಒಂದು ಡಿಜಿಟಲ್ ಟ್ರಾನ್ಸಾಕ್ಷನ್. ಓಕೆ, ಅದ್ರ ಬೆಲೆ ಎಕ್ಸೆಸ್ ಕ್ಯಾಶ್ ಇರುತ್ತೆ ಅಂತ. 20,000 ಕ್ಯಾಶ್ ತಗೊಂಡ್ರು, ಇನ್ನೊಂದು 3-4 ಲಕ್ಷ ಬರುತ್ತಲ್ಲ, 20-30,000 ಕ್ಯಾಶ್ ತಗೊಂಡ್ರು, ಆ ರೀತಿ ಅದು ಕ್ರಾಸ್ ಆಗ್ತಾರೆ ಅಂತ ಅವ್ರು ಕೊಟ್ಟಿದ್ದಾರೆ. ಬಟ್ ನಿಮಗೆ ಇಲ್ಲಿ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ ಪ್ರೀವಿಯಸ್, ಅಲ್ಲೇನು ಅಂತ ಹೇಳಿದ್ರೆ ಇಲ್ಲಿ ಇದು ಯಾವುದೇ ಕಾರಣಕ್ಕೂ ಇದು ಫೈನಲ್ ಅಮೌಂಟ್ ಅಲ್ಲ. ನಿಮ್ಗೆ 36 ಲಕ್ಷ ಬಂದಿದೆ, 40 ಲಕ್ಷ ಬಂದಿದೆ, 60 ಲಕ್ಷ ಬಂದಿದೆ, ನೋಟಿಸ್ ಅಲ್ಲಿ ಬಂದಿರುವಂತ ಸೆಕ್ಷನ್ 63 ಪ್ರಕಾರ ಅವರು
ಅಸೆಸ್ ಮಾಡಿದ್ದಾರೆ ನಿಮ್ ಟರ್ನ್ ಓವರ್ ಕ್ರಾಸ್ ಆಗಿದೆ, ಏನಕ್ಕೆ ನಿಮ್ಗೆ ಇಂಟ್ರೆಸ್ಟ್ ಪೆನಾಲ್ಟಿ ಲೆವಿ ಮಾಡಬಾರ್ದು ಅಂತ ಅವ್ರು ಕೇಳಿರೋ ಡಿಪಾರ್ಟ್ಮೆಂಟ್. ಓಕೆನಾ, ನೀವು ಇನ್ ಕೇಸ್ ಅದಕ್ಕಿಂತ ಟರ್ನ್ ಓವರ್ ಗಿಂತ ಕಮ್ಮಿ ನೀವು ಟ್ರಾನ್ಸಾಕ್ಷನ್ ಮಾಡಿದ್ರಿ ಅಂತ ನೀವು ಪ್ರೂವ್ ಮಾಡ್ಕೊಳ್ಳಿ ಅಂತ ಅವ್ರು ಟೈಮ್ ಕೊಟ್ಟಿದ್ದಾರೆ. ಬಟ್ ಟೈಮ್ ತುಂಬಾ ಕಮ್ಮಿ ಆಯ್ತು ಅಂತ ನಮ್ಗೆ ಅನಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ 10 days ಕೊಡಬಹುದು, ಅವ್ರು 30 days ಟೈಮ್ ಕೊಡ್ಬೋದಾಗಿತ್ತು. ಬಟ್ ಇನ್ ಕೇಸ್ ನೀವು ಇದರಲ್ಲಿ ನೀವು ರಿಪ್ಲೈ ಕೊಟ್ಟಿಲ್ಲ ಅಂತಂದಾಗ ಎಗೇನ್ ಇನ್ನೊಂದು ನೋಟಿಸ್ ಸರ್ವ್ ಮಾಡ್ತಾರೆ ಆನ್ ದಿ ಬೇಸಿಸ್ ಆಫ್ ದಿಸ್. ಓಕೆ, ಎಗೇನ್ ಇನ್ನೊಂದು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ. ಇಲ್ಲೇನು ಅಂತ ಹೇಳಿದ್ರೆ ನಿಮ್ಗೆ ಯಾವ ರೀತಿ ಇದು ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಆಗುತ್ತೆ ಅನ್ನೋದ್ರ ಬಗ್ಗೆ ಆಗ್ಲೇ ಎಕ್ಸ್ಪ್ಲೈನ್ ಮಾಡ್ತಾರೆ. 5%, 12%, 18% ಮತ್ತೆ 28%. ಇದರಲ್ಲಿ ಸಪೋಸ್ ನೀವೇನಾದ್ರು ಕಾಂಡಿಮೆಂಟ್ಸ್ ಬೇಕೇನೋ ಇದಾಗಿದ್ರೆ ನಿಮಗೆ 12%, 5% ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾರೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ 36 ಲಕ್ಷ ಇಂಟು 5% ಮಾಡಿ ಅದು ನಿಮ್ಮ ಟ್ಯಾಕ್ಸ್ ಅಮೌಂಟ್ ಆಗಿರುತ್ತೆ. ಸಪೋಸ್ 60 ಲಕ್ಷ ನೀವೇನಾದ್ರು ಬೇರೆ ಸ್ಲಾಬಿಗೆ ಬರ್ತೀನಿ 12%, 18% ಸ್ಲಾಬಿಗೆ ಬರ್ತೀನಿ ಅಂತ ನೀವು ಅದ್ರ ಮೇಲೆ ಅವ್ರು ಕ್ಯಾಲ್ಕುಲೇಟ್ ಮಾಡ್ತಾರೆ. ಸೊ ನನ್ನ ಬೆಟರ್ ಸಜೆಷನ್ ಏನು ಅಂತ ಹೇಳಿದ್ರೆ ನೀವು ಒಂದು ರಿಪ್ಲೈ ಕೊಟ್ಬಿಡಿ. ಈಗೇನ್ ನೋಟಿಸಸ್ ಬಂದಿದೆ ಅದಕ್ಕೆ ರಿಪ್ಲೈ ಕೊಡಿ. ಯಾವ ರೀತಿ ರಿಪ್ಲೈ ಕೊಡ್ಬೇಕು, ಹೇಗ್ ಕೊಡ್ಬೇಕು? ಮೇಡಮ್ ಇದ್ರಲ್ಲಿ ಕೇಳೋದು ಅಂತ ಹೇಳಿದ್ರೆ ನೀವು ರಿಪ್ಲೈ ಕೊಡುವಾಗ ನೀವು ಏನು ಪರ್ಚೇಸ್ ಮಾಡ್ತಾ ಇರ್ತೀರಾ, ನೀವು ಬೇಕರಿ ಕಂಡಿಮೆಂಟ್ಸ್ ಹೋಗುವಾಗ ನೀವು ಪರ್ಚೇಸ್ ಮಾಡುವಾಗ ನಿಮ್ಗೊಂದು ಇನ್ವಾಯ್ಸ್ ಅಂತ ಕೊಟ್ಟಿರ್ತಾರೆ. ಆ ಇನ್ವಾಯ್ಸ್ ನ ನೀವು ಸಬ್ಮಿಟ್ ಮಾಡ್ಬೇಕಾಗಿರುತ್ತೆ. ಮತ್ತೆ ನಿಮ್ದು ಏನಾದ್ರು ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ಆಗಿದ್ರೆ ಇನ್ಕಮ್ ಟ್ಯಾಕ್ಸ್ ಇದನ್ನ ಸಬ್ಮಿಟ್ ಮಾಡ್ಬೇಕಾಗಿರುತ್ತೆ. ಮತ್ತೆ ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟ್ ನ ನೀವು ಪ್ರೊವೈಡ್ ಮಾಡಬೇಕಾಗಿರುತ್ತೆ. ಪ್ಲಸ್ ಇದರಲ್ಲಿ ಏನಾದ್ರು ನಿಮ್ ಪರ್ಸನಲ್ ಎಕ್ಸ್ಪೆನ್ಸಸ್ ಅಂತ ಇದ್ರೆ, ಪರ್ಸನಲ್ ಟರ್ನ್ ಓವರ್ ಅಂತ ಹೇಳೋಣ, ಅದು ಬೆಟರ್ ಅಂತ ಏನಾದ್ರು ಇದ್ರೆ, ನಾನೊಂದು 5,000, 10,000, 20,000 ಯಾರೋ ಫ್ರೆಂಡ್ ಕಳಿಸಿದೀನಿ ಅನ್ನೋ ಒಂದು ಟ್ರಾನ್ಸಾಕ್ಷನ್ಸ್ ಏನಾದ್ರು ಇದ್ರೆ ಅದನ್ನ ನೀವು ಇಲ್ಲಿ ಲೆಸ್ ಮಾಡಬಹುದಾಗಿರುತ್ತೆ. ಸೊ ಅಂತ ಟ್ರಾನ್ಸಾಕ್ಷನ್ಸ್ ನ ನೀವು ಅಲ್ಲಿ ಮೆನ್ಷನ್ ಮಾಡಿ. ಸಪೋಸ್ ನಾನು ನಮ್ಮ ಫ್ರೆಂಡ್ಗೆ ಯಾರಿಗೋ ಸುರೇಶ್ ಇನ್ನೊಬ್ಬರು ಯಾರಿಗೋ ಒಂದು 10,000 ನನ್ನ ಅಕೌಂಟಿಂದ ಕಳ್ಸಿರ್ತೀನಿ. ಆ ಟ್ರಾನ್ಸಾಕ್ಷನ್ ಅವ್ರು ರಿಟರ್ನ್ ಕೊಟ್ಟಿರ್ತಾರೆ. ಇಲ್ಲ ಅದಕ್ಕೆ ಒಂದು ರಿಸಿಪ್ಟ್, ಕ್ಯಾಶ್ ರಿಸಿಪ್ಟ್ ಏನಾದ್ರು ಇದು ಮಾಡ್ಕೊಂಡು ಇದವ್ರು ಕೊಟ್ಟಿದ್ದೀನಿ ಸೊ ಅನ್ನೋ ಒಂದು ಸ್ಟೇಟ್ಮೆಂಟ್ ನ ನೀವು ಪ್ರೊವೈಡ್ ಮಾಡಿದ್ರೆ ಈ ಟರ್ನ್ ಓವರ್ ಅಲ್ಲಿ ಲೆಸ್ ಆಗುತ್ತೆ. ನೀವು ಈಗ ನನ್ನ ಹತ್ರ ಒಂದು ಸಮ್ ಪರ್ಸನ್ ನೋಟಿಸ್ ಇದೆ, ಇದೆಲ್ಲ ಹೇಳ್ತಿದ್ದಾರೆ ನಾವು 36 lakh ಕಟ್ಟಬೇಕು, 60 lakh ಕಟ್ಟಬೇಕು ಅಂತೆಲ್ಲ ಹೇಳ್ತಾ ಇದ್ದಾರೆ. ಸೊ ಅವ್ರು ಅಷ್ಟೇ ಕಟ್ಟಬೇಕಾ ಅಮೌಂಟ್? ಇಲ್ಲ, ಇಲ್ಲಿ ನಿಮ್ ನೋಟಿಸ್ ಅಲ್ಲಿ ಏನ್ ಮೆನ್ಷನ್ ಮಾಡಿದ್ದಾರೆ 21, 22, 22, 23, 24 ಮೆನ್ಷನ್ ಮಾಡಿರೋಂತ ಅಮೌಂಟ್ ನಿಮ್ಮ ಟರ್ನ್ ಓವರ್ ಅಂತ ಮೆನ್ಷನ್ ಮಾಡಿ. ಓವರ್ ಆಲ್ 1 year ಟರ್ನ್ ಓವರ್ ಮತ್ತೆ 3 ವರ್ಷದ ಇದರಲ್ಲಿ ಟೋಟಲ್ ಟರ್ನ್ ಓವರ್ ಏನಾಗಿದೆ ಇವರು ಅಂದ್ರೆ 4ನೇ ವರ್ಷದಲ್ಲಿ 24, 25 17 ಲಕ್ಷ ನೀವು ಮಾಡಿದ್ರೆ ಅಂತ ಇದು ಮಾಡಿದ್ದಾರೆ. ಇದು ಟರ್ನ್ ಓವರ್ ಅಷ್ಟೇ. ನೀವೇನಾದ್ರು ರಿಪ್ಲೈ ಕೊಟ್ಟು ನೀವು ಎಷ್ಟು ಪರ್ಸೆಂಟ್ ಸ್ಲಾಬ್ ಅಲ್ಲಿ ಬರ್ತೀವಿ ಅನ್ನೋ ಒಂದು ನೀವೇನಾದ್ರು ಪ್ರೂವ್ ಮಾಡ್ಕೊಂಡ್ರೆ 5% ಅಲ್ಲ, 12% ಅಲ್ಲ, 18% ಅಲ್ಲ, ಸಪೋಸ್ ನೀವು ಕಟ್ಲೇಬೇಕು ಅಂತ ಒಂದು ಸಿನಾರಿಯೋ ಬಂದಾಗ ನಿಮಗೆ 5% ಇದ್ರೆ ಅದ್ರ ಮೇಲೆ 5% ಕ್ಯಾಲ್ಕುಲೇಟ್ ಆಗುತ್ತೆ. ಓಕೆ, ದಿಸ್ ಇಸ್ ದ ಟರ್ನ್ ಓವರ್. ಇದ್ರ ಮೇಲೆ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡ್ತೀವಿ ನಾವು. ತಿಳ್ಕೊಬೇಕಾದ್ರೆ 5% ಸ್ಲಾಬ್ ಬರ್ತೀವಾ, 18% ಬರ್ತೀವಾ, ಪ್ರೂವ್ ಮಾಡ್ಬೇಕು. ನೀವು ಡಿಪಾರ್ಟ್ಮೆಂಟ್ ಪ್ರೂವ್ ಮಾಡ್ಬೇಕು. ನಾನು 5% ಸ್ಲಾಬ್ ಅಲ್ಲಿ ಬರ್ತೀನಿ, ನೀವು 12% ಸ್ಲಾಬ್ ಅಲ್ಲಿ ಬರ್ತೀನಿ, 18% ಸ್ಲಾಬ್ ಅಲ್ಲಿ ಬರ್ತೀನಿ ಅನ್ನೋದನ್ನ ಯಾರು ನೋಟಿಸ್ ರಿಸೀವ್ ಮಾಡ್ಕೊಂಡಿರ್ತಾರೆ ಅವ್ರು ಪ್ರೂವ್ ಮಾಡ್ಬೇಕಾಗಿರುತ್ತೆ. ಈಗ ಈಗ ನೋಟಿಸ್ ಇವ್ರಿಗೆ ಬಂದಿದೆ, ಇವರು ಹೋಗಿ ರೆಸ್ಪಾಂಡ್ ಮಾಡ್ಬೇಕು. ಮಾಡಿಲ್ಲ ಅಂದಾಗ ವಾಟ್ಸ್ ದ ನೆಕ್ಸ್ಟ್ ಸ್ಟೆಪ್? ಮಾಡಿಲ್ಲ ಅಂತಂದಾಗ ಡಿಪಾರ್ಟ್ಮೆಂಟ್ ಒಂದು ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಡಿಪಾರ್ಟ್ಮೆಂಟ್ ಒಂದು ಆವರೇಜ್ ಆಗಿ ತುಂಬಾ ಹೈಯೆಸ್ಟ್ ಸ್ಲಾಬ್ ರೇಟ್ ತಗೊಳ್ಳೋಲ್ಲ, 28% ತಗೊಳ್ಳೋಲ್ಲ. ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಇಲ್ಲ 12% ಇಲ್ಲ 18%, ಡಿಪೆಂಡ್ಸ್ ಅಪಾನ್ ನಿಮ್ಮ ಹೆಸರು. ಫೋನ್ ಪೇ, ಗೂಗಲ್ ಪೇ ಅಲ್ಲಿ ಏನ್ ಹೆಸರು ಬರ್ತಾ ಇದೆ, ಕ್ಯಾಂಡಿಮೆಂಟ್ಸ್ ಅಂತ ಬರ್ತಾ ಇದೆ, ಅದ್ರಲ್ಲಿ ಚೆಕ್ ಮಾಡ್ತಾರೆ 18% ಇದೆ, 12% ಇದೆ. ವೆಜಿಟೇಬಲ್ಸ್ ಅಂತ ಬಂದ್ರೆ ಇದರಲ್ಲಿ ನಾನು ಇನ್ನೊಂದು ಮಾಹಿತಿ ಕೊಡೋದಂದ್ರೆ ಯಾರು ಹೂವಿನ ವ್ಯಾಪಾರ ಮಾಡ್ತಾ ಇರ್ತಾರೆ, ವೆಜಿಟೇಬಲ್ಸ್ ಅಂದ್ರೆ ತರಕಾರಿ ವ್ಯಾಪಾರ ಮಾಡ್ತಾ ಇರ್ತಾರೆ, ಅವ್ರು ನೋಟಿಸ್ ಏನಾದ್ರು ರಿಸೀವ್ ಮಾಡ್ಕೊಂಡಿದ್ರೆ ಇದನ್ನ ಕೇಳಿಸ್ಕೊಳ್ಳಿ. ಏನು ಅಂತ ಹೇಳಿದ್ರೆ ಅವರು ಯಾವುದೇ ರಿಜಿಸ್ಟ್ರೇಷನ್ ತಗೊಳ್ಳೋ ಅಂತ ನೆಸೆಸಿಟಿನೂ ಇಲ್ಲ, ಅವ್ರಿಗೆ GST ಅಪ್ಲಿಕೇಬಲ್ ಆಗಲ್ಲ, ಎಕ್ಸೆಂಪ್ಟೆಡ್. ಅದು ಹೌದು ಎಕ್ಸೆಂಪ್ಟೆಡ್. ಮತ್ತೆ ಆಕ್ಟ್ ಅಲ್ಲೂ ಮೆನ್ಷನ್ ಮಾಡಿದ್ದಾರೆ ಯಾರು ಎಕ್ಸೆಂಪ್ಟೆಡ್ ಗೂಡ್ಸ್ ಸಪ್ಲೈ ಕೊಡ್ತಾರೆ, ಹಾಲ್ ಆಗಿರ್ಬೋದು ಅಥವಾ ತರಕಾರಿ ಆಗಿರ್ಬೋದು, ಹೂ ಆಗಿರ್ಬೋದು, ಇಂಥ ವ್ಯಾಪಾರಿಗಳಿಗೆ GST ಬೇಕಿಲ್ಲ. ಸೊ ಅವ್ರೇನಾದ್ರು ನಾನು ಮಾಡ್ತಾ ಇರೋದು ತರಕಾರಿ, ಹೂವು ಅಂತ ಏನಾದ್ರು ಇದ್ರೆ ಅವರು ಡಿಪಾರ್ಟ್ಮೆಂಟ್ಗೆ ನಿಮ್ಮ ಒಂದು ಅಂಗಡಿಯ ಒಂದು ಫೋಟೋ ತಗೊಂಡು ನೀವು ಕಳಿಸು ಕೊಟ್ರೆ, ಡಿಪಾರ್ಟ್ಮೆಂಟ್ ರಿಪ್ಲೈ ಕೊಡುವಾಗ ನಾವು ತರಕಾರಿ ವ್ಯಾಪಾರ ಮಾಡ್ತಾ ಇರೋದು ಅಂತ ನೀವು ಕೊಟ್ರೆ, ಯಾಕೆ ಅಂತ ಹೇಳಿದ್ರೆ ತರಕಾರಿ, ಹೂವು ಇವಕ್ಕೆ ಅವ್ರಿಗೆ ರಿಸಿಪ್ಟ್ ಸಿಗಲ್ಲ. ಯಾವುದೇ ಒಂದು ಇದ್ರಲ್ಲಿ ರಿಸಿಪ್ಟ್ಸ್ ಅವ್ರಿಗೆ ಕೊಡಲ್ಲ. ಅವ್ರು ಏನಾದ್ರು ರಿಪ್ಲೈ ಕೊಟ್ರೆ ಅವ್ರಿಗೆ ಯಾವುದೇ GST ಅಪ್ಲಿಕೇಬಲ್ ಆಗಲ್ಲ. ಓಕೆ, ಇವಾಗ ಇರೋರು ಎಲಿಜಿಬಲ್ ಇರೋರು, ಈಗ ನಾನು GST ತಗೊಂಡಿರಲ್ಲ, ಅವ್ರು ಥ್ರೆಶೋಲ್ಡ್ ಲಿಮಿಟ್ ಕ್ರಾಸ್ ಆಗಿರ್ತಾರೆ, ಅವ್ರು ಇವಾಗ GST ತಗೋತಾರೆ, ಅವ್ರು ಹೇಗ್ ಫೈಲ್ ಮಾಡಬೇಕು? ಅವ್ರ ಬುಕ್ಸ್ ಆಫ್ ಅಕೌಂಟ್ಸ್ ನ ಮೇಂಟೈನ್ ಮಾಡೋದಕ್ಕಾಗೋದಿಲ್ಲ, ಅವ್ರ ಸ್ಮಾಲ್ ವೆಂಡರ್ಸ್ ಇರ್ತಾರೆ, ಅವರೆಲ್ಲ ಹೇಗ್ ಮಾಡ್ಬೋದು ಅದನ್ನ?
ಮೇಡಮ್ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆ ಇನ್ವಾಯ್ಸ್ ನಾನು ಒಂದು ಕ್ಲಾರಿಫಿಕೇಶನ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ಯಾರು ಇನ್ವಾಯ್ಸ್ ಕೊಡಬೇಕು ಅನ್ನೋ ಒಂದು ಇದಕ್ಕೆ ₹200 ನೀವೇನು ಸೇವ್ ಮಾಡ್ತೀರಾ ಒಂದು ಇನ್ವಾಯ್ಸ್ ಅಲ್ಲಿ. ಸಪೋಸ್ ನಾನು ಒಂದು ಬೇಕರಿಗೆ ಹೋದೆ, ಬೇಕರಿಯಲ್ಲಿ ಏನೋ ಒಂದು ಬ್ರೆಡ್ ಅದು ಇದು ಸ್ವೀಟ್ಸ್ ಎಲ್ಲ ತಗೊಂಡಾಗ ಅದ್ರ ಮೊತ್ತ ₹250 ಆದಾಗ ಅದು ಯಾವುದೇ ಒಂದು ಬೇಕರಿ ಅವರನ್ನು GST ಇನ್ವಾಯ್ಸ್ ಕೊಡ್ಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಅಬೌಟ್ 200 ಕಂಪಲ್ಸರಿ GST ಕೊಡ್ಬೇಕಾಗುತ್ತೆ. ಇನ್ವಾಯ್ಸ್ ಅನ್ನೋದು ಕೊಡ್ಬೇಕಾಗಿರುತ್ತೆ. ಅದು GST ತಗೊಂಡಿದ್ರು ಅಷ್ಟೇ, ತಗೊಳ್ತಾ ಇದ್ರು ಓಕೆನಾ, ಅದ್ರ ಪ್ರಕಾರ ಹೇಳ್ತಾರೆ. ಅದಕ್ಕಿಂತ ಕಮ್ಮಿ ಇದ್ರೆ 190 ಇದೆ, 199 ಇದ್ರು GST ಇನ್ವಾಯ್ಸ್ ಕೊಡೋ ನೆಸೆಸಿಟಿ ಇಲ್ಲ, ಆಕ್ಟ್ ಪ್ರಕಾರ ಇಲ್ಲ. ಓಕೆ, ನೀವು ಕೇಳಿದ್ರೆ GST ರಿಜಿಸ್ಟ್ರೇಷನ್ ತಗೊಳ್ಳೇಬೇಕು ಅನ್ನೋ ಕೇಸಸ್ ಅಂದ್ರೆ ಥ್ರೆಶೋಲ್ಡ್ ಲಿಮಿಟ್ ಕ್ರಾಸ್ ಆಗಿರೋಂಥವ್ರು ಅಥವಾ ವಾಲಂಟರಿಯಾಗೂ ನೀವು GST ರಿಜಿಸ್ಟ್ರೇಷನ್ ತಗೋಬಹುದು. ಓಕೆನಾ, ಸಪೋಸ್ ಏನಾದ್ರೂ GST ರಿಜಿಸ್ಟ್ರೇಷನ್ ತಗೊಂಡ ಮೇಲೆ ನಂದು 1.5 ಕೋಟಿಗಿಂತ ಟರ್ನ್ ಓವರ್ ಕಮ್ಮಿ ಇದೆ, ಮತ್ತೆ ನಂದು B2C ಸಪ್ಲೈ ಅಂದ್ರೆ ರಿಟೇಲ್ ಸಪ್ಲೈ ಅಂದ್ರೆ ಕಸ್ಟಮರ್ಗೆ ನಾನು ಡೈರೆಕ್ಟ್ ಸೇಲ್ ಮಾಡ್ತೀನಿ, ಲೈಕ್ ಬೇಕರಿ ಇಲ್ಲ ಒಂದು ಯಾವ್ದೋ ಒಂದು ವೆಂಡರ್ ಡೈರೆಕ್ಟ್ ಸೇಲ್ಸ್ ಮಾಡೋಂಥ ಮೊಬೈಲ್ ಶಾಪ್. GST ರಿಜಿಸ್ಟ್ರೇಷನ್ ತಗೊಂಡಿದ್ಮೇಲೆ ತಗೊಳ್ಳೇಬೇಕು ಅಂತ ನೆಸೆಸಿಟಿ ಇರುವಂತವ್ರಿಗೆ ಅವರು ಟರ್ನ್ ಓವರ್ 40 ಲಕ್ಷ ಕ್ರಾಸ್ ಆದ್ಮೇಲೆ ಆದ್ರೂ GST ತಗೋಬಹುದಾಗಿರುತ್ತೆ. ಇಲ್ಲ ಅಂತ ಹೇಳಿದ್ರೆ ವಾಲಂಟರಿ ಆಗೋ ಅದು GST ರಿಜಿಸ್ಟ್ರೇಷನ್ ತಗೋಬಹುದು. ಸಪೋಸ್ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ನನ್ಗೆ ಯಾವುದೇ ರಿಸ್ಕ್ ಬೇಡ ಅನ್ನೋರು ವಾಲಂಟರಿಯಾಗಿ GST ರಿಜಿಸ್ಟ್ರೇಷನ್ ತಗೋಬಹುದು. ಮತ್ತೆ GST ರಿಜಿಸ್ಟ್ರೇಷನ್ ತಗೊಂಡ್ಮೇಲೆ ಅವರು 2 ಆಪ್ಷನ್ ಇರುತ್ತೆ, ಒಂದು ಕಾಂಪೋಸಿಷನ್ ಸ್ಕೀಮ್ ಮತ್ತೆ ಇನ್ನೊಂದು ರೆಗ್ಯುಲರ್ ಸ್ಕೀಮ್ ಅಂತ ಇರುತ್ತೆ. ಓಕೆನಾ, ಇದು ಕಾಂಪೋಸಿಷನ್ ಸ್ಕೀಮ್ ಅಂತ ಹೇಳಿದ್ರೆ ನನ್ನ ಟರ್ನ್ ಓವರ್ ಒಂದು ವರ್ಷದಲ್ಲಿ 1.5 ಕೋಟಿಗಿಂತ ಕಮ್ಮಿ ಆಗುತ್ತೆ ಅಂತ. ಅಥವಾ ಸಪೋಸ್ ಅಂತವ್ರು ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಏನಾದ್ರೂ ಅವರು ಟ್ರೇಡಿಂಗ್ ಮಾಡ್ತಾ ಇದ್ದಾರೆ. ಟ್ರೇಡಿಂಗ್ ಅಂತ ಹೇಳಿದ್ರೆ ನಾರ್ಮಲ್ ಒಂದ್ ಕಡೆ ವಸ್ತುಗಳನ್ನ ಕೊಂಡ್ಕೊಂಡು ಇನ್ನೊಂದ್ ಕಡೆ ಸೇಲ್ ಮಾಡೋ ಅಂತವ್ರು ಕಾಂಪೋಸಿಷನ್ ಸ್ಕೀಮ್ ಅಲ್ಲಿ ಹೋಗ್ಬೋದು. ಕಾಂಪೋಸಿಷನ್ ಸ್ಕೀಮ್ ಅಲ್ಲಿ ಏನು ಅಂತ ಹೇಳಿದ್ರೆ ನೀವು ಎವ್ರಿ ಮಂತ್ ಟ್ಯಾಕ್ಸ್ ಕಟ್ಟಬೇಕಾಗಿರುತ್ತೆ. ಸಪೋಸ್ ನನ್ನ ಟರ್ನ್ ಓವರ್ ಒಂದು 2 ಲಕ್ಷ ಟರ್ನ್ ಓವರ್ ಆಗಿದೆ, 2 ಲಕ್ಷಕ್ಕೆ ನೀವು ಕಾಂಪೋಸಿಷನ್ ಸ್ಕೀಮ್ ಅಲ್ಲಿ 1% ಮಾತ್ರ ನೀವು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. 1% ಅಂತ ಹೇಳಿದ್ರೆ ನಿಮಗೆ 2 ಲಕ್ಷಕ್ಕೆ ₹2,000 ಟ್ಯಾಕ್ಸ್ ಬರುತ್ತೆ. ಪ್ಲಸ್ ಕಾಂಪೋಸಿಷನ್ ಸ್ಕೀಮ್ ಅಲ್ಲಿ ಏನು ಅಂತ ಹೇಳಿದ್ರೆ ನಿಮಗೆ GST ಇನ್ಪುಟ್ ಸಿಗಲ್ಲ. ಸಪೋಸ್ ನಾನೇನೋ ಒಂದು ಮೊಬೈಲ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಮೊಬೈಲ್ ಬಿಸ್ನೆಸ್ ಮಾಡ್ತಾ ಇರೋರು ಪರ್ಚೇಸ್ ಮಾಡ್ತಾರೆ, ಮೊಬೈಲ್ ಪರ್ಚೇಸ್ ಮಾಡಿದ್ರೆ ಆ ಇನ್ಪುಟ್ ನಿಮ್ಗೆ ಸಿಗಲ್ಲ. ನೀವು ಏನ್ ಅದನ್ನ ಬೈ ಮಾಡ್ತೀರಾ, ಸಪೋಸ್ ನೀವು 10,000 ಕೊಂಡ್ಕೊಂಡು 11,000 ಮಾಡ್ತೀರಲ್ಲ, 11,000 ಮೇಲೆ ನೀವು 1% ಕಟ್ಟಬೇಕಾಗುತ್ತೆ. ಇದು ಕಾಂಪೋಸಿಷನ್ ಸ್ಕೀಮ್. ರೆಗ್ಯುಲರ್ ಸ್ಕೀಮ್ ಅಲ್ಲಿ ನಿಮ್ಗೆ GST ಇನ್ಪುಟ್ ಸಿಗುತ್ತೆ. ಸಪೋಸ್ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ರೆಗ್ಯುಲರ್ ಸ್ಕೀಮ್ ಅಲ್ಲಿ ಯಾವ್ದೋ ಒಂದು ಮೊಬೈಲ್ 18% ಬರುತ್ತೆ, 10,000 ಅದ್ರ ಟ್ಯಾಕ್ಸೇಬಲ್ ಇದೆ, GST ಸೇರ್ಕೊಂಡ್ರೆ 11,800 ಆಗುತ್ತೆ. ನೀವು 1,800 ಆಲ್ರೆಡಿ ನೀವು ಪರ್ಚೇಸ್ ಮಾಡೋವಾಗ ಇದು ಮಾಡಿದ್ರೆ ನೀವು ಕಸ್ಟಮರ್ಗೆ ಅದನ್ನ 12,000 ಮಾಡ್ತೀರಾ. ಓಕೆನಾ, 12,000 ಮಾಡ್ತಾರೆ, 12,000 ಪ್ಲಸ್ GST ಮಾಡ್ತಾರೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಆಲ್ರೆಡಿ 10,000ಕ್ಕೆ GST ಕಟ್ಟಿರೋವಂಥದ್ದು ನಿಮಗೆ GST ಇನ್ಪುಟ್ ಆಗಿ ಬಂದು ಅವ್ರು ಅಪ್ಲೋಡ್ ಮಾಡಿದಾಗ ನಿಮಗೆ GST 3 ರಿಟರ್ನ್ಸ್ ಅಲ್ಲಿ ಕುತ್ಕೊಳ್ಳುತ್ತೆ. ಓಕೆನಾ, ನೀವು ಇನ್ಪುಟ್ ತಗೋಬಹುದು. ಪ್ಲಸ್ ನೀವು 12,000 ಮಾಡಿರ್ತೀರಲ್ಲ, ಅಂದ್ರೆ ನೀವು 10,000ಕ್ಕೆ ಆಲ್ರೆಡಿ ಕಟ್ಟಿದ್ರೆ ಕಸ್ಟಮರ್ ಹತ್ರ ಏನ್ ಕಲೆಕ್ಟ್ ಮಾಡಿರ್ತಾರೆ 12,000ಕ್ಕೂ ನೀವು GST ಕಲೆಕ್ಟ್ ಮಾಡಿರ್ತೀರಿ. ಓಕೆ ಅಂತ ಅವಾಗ ನೀವು ಆ 1,800 ಜೊತೆಗೆ ಆಲ್ರೆಡಿ ಕುತ್ಕೊಂಡಿರುತ್ತೆ. ಇನ್ನು 2,000ಕ್ಕೆ ನೀವು ₹360 ಏನೋ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತೀರಿ. ಓಕೆನಾ, ಆ ₹360 ನೀವು ಪೇ ಮಾಡಬೇಕಾಗಿರುತ್ತೆ. ಇದು ರೆಗ್ಯುಲರ್ ಸ್ಕೀಮ್, ಈ ರೀತಿ ಆಪ್ಷನ್. ಓಕೆ, ನೆಕ್ಸ್ಟ್ ಇವಾಗ ನೋಟಿಸಸ್ ಬಂದಿದೆ ಅಲ್ಲ, ಅವರು ವಿತ್ ಟ್ಯಾಕ್ಸ್ ಮೇಲೆ ಇಂಟ್ರೆಸ್ಟ್ ಅಂಡ್ ಪೆನಾಲ್ಟಿ ಸೇರಿ ಪೇ ಮಾಡ್ಬೇಕಾ, ಇಲ್ಲ ಜಸ್ಟ್ ಟ್ಯಾಕ್ಸ್ ಮಾತ್ರ ಪೇ ಮಾಡ್ಬೇಕಾ? ಹೌದು, ಮಾಡಬೇಕಾಗಿರುತ್ತೆ. ಏನು ಟ್ಯಾಕ್ಸ್, ಇಂಟ್ರೆಸ್ಟ್, ಪೆನಾಲ್ಟಿ? ಇಂಟ್ರೆಸ್ಟ್, ಪೆನಾಲ್ಟಿ ಪ್ರಾವಿಷನ್ ತಗೊಳ್ತಾರ ಇಲ್ಲ ಗೊತ್ತಿಲ್ಲ. ಪೆನಾಲ್ಟಿ ಅಂತ ಹೇಳೋದು ₹10,000 ಪೆನಾಲ್ಟಿ ಬರುತ್ತೆ. ಓಕೆನಾ, ₹10,000 ಪೆನಾಲ್ಟಿ ಬರುತ್ತೆ. ಮತ್ತೆ ಇಂಟ್ರೆಸ್ಟ್ ಬಂದು ಸೆಕ್ಷನ್ 50 ಅಂಡರ್ ಸೆಕ್ಷನ್ 1 ಪ್ರಕಾರ ಇವರಿಗೆ 18% ಪರ್ ಆನಮ್ ಇಂಟ್ರೆಸ್ಟ್ ಬರುತ್ತೆ. ಪರ್ ಆನಮ್ ಅಂದ್ರೆ ಒಂದು ವರ್ಷಕ್ಕೆ 18%, ಒಂದು ತಿಂಗಳಿಗೆ 1.5% ಇಂಟ್ರೆಸ್ಟ್ ಬರುತ್ತೆ. ಸೊ ಟರ್ನ್ ಓವರ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತಾರಾ? ನೋ, ಇಲ್ಲ, ಅದು ಟ್ಯಾಕ್ಸ್ ಮೇಲೆ. ಈಗ ಸಪೋಸ್ ಈಗ ಇದ್ರ ಪ್ರಕಾರ ಒಂದು 5% ಟ್ಯಾಕ್ಸ್ ಅಂತಂದ್ರೆ ನೀವು 1 ಲಕ್ಷ ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳಿದ್ರೆ ನಿಮ್ಮ ಒಂದು ಟರ್ನ್ ಓವರ್ ಇದಕ್ಕೆ ಅದ್ರ ಮೇಲೆ 1 lakh ಮೇಲೆ 18% ಪರ್ ಆನಮ್. ಸಪೋಸ್ ನೀವು 21, 22 ಅಂದ್ರೆ 21, 22, 22, 23, 24, 25, 26. ಸೊ ಟೋಟಲಿ ನಿಯರ್ಲಿ ನಾವು 4 years ಆನ್ ಲೀಡ್ ಬರೋದ್ರಿಂದ 18 into 4
ಓಕೆ ಸರ್, ಇವಾಗ GST ನೋಟಿಸ್ ಬಗ್ಗೆ ನಮ್ಮ ವೀಕ್ಷಕರಿಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ? ಮೇಡಮ್, ಎಲ್ಲಾ ವೀಕ್ಷಕರಿಗೂ ಏನು ಅಂತಂದ್ರೆ, ಯಾರು GST ನೋಟಿಸಸ್ ಕೊಟ್ಟಿದ್ದಾರೆ ಅಂದ್ರೆ ತಗೊಂಡಿದ್ದಾರೆ, ಅವ್ರು ಯಾವುದೇ ಕಾರಣಕ್ಕೂ ಎದುರ್ಕೊಳ್ಬೇಡಿ. ನಿಮ್ಮ ಹತ್ರದಲ್ಲಿ ಯಾರಾದ್ರೂ ಟ್ಯಾಕ್ಸ್ ಕನ್ಸಲ್ಟೆಂಟ್ ಇದ್ರೆ ಇಲ್ಲ ಆಡಿಟರ್ಸ್ ಇದ್ರೆ ಅವ್ರನ್ನ ಒಂದು ಟೈಮ್ ಹೋಗಿ ಮೀಟ್ ಮಾಡಿ, ಈ ರೀತಿ ನೋಟಿಸಸ್ ಬಂದಿದೆ ಏನು ಅನ್ನೋ ಒಂದು ಬಗ್ಗೆ ಕೇಳಿ ಅವ್ರಿಗೆ ಹೇಳ್ತಾರೆ. ನಿಮ್ಮ ಟರ್ನ್ ಓವರು ಎಷ್ಟಾಗಿದೆ, ಏನು ನಿಮ್ಗೆ ಅಪ್ಲಿಕೇಬಲ್ ಇದೆಯಾ ಇಲ್ವಾ ಅಂತ ನೀವು ಎದುರ್ಕೊಂಡು ಕುತ್ಕೊಳ್ಳೋ ಅಂತ ನೆಸೆಸಿಟಿ ಇಲ್ಲ. ಫಸ್ಟ್ ಹೋಗಿ ಒಬ್ಬರನ್ನ ಕನ್ಸಲ್ಟ್ ಮಾಡಿ ಅದಕ್ಕೆ ಏನು ರಿಪ್ಲೈ ಕೊಡ್ಬೇಕು ಈಗಲೇ ಕೊಟ್ಬಿಡಿ. ಆಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಅವರು ಕೊಟ್ಟಿರೋಂಥ ಅಸೆಸ್ಮೆಂಟ್ಗೆ ನೀವು ರಿಪ್ಲೈ ಕೊಟ್ಟಿಲ್ಲ ಅಂತಂದಾಗ ಅವರು ಇಮಿಡಿಯೇಟ್ ಆಕ್ಷನ್ ತಗೊಂತಾರೆ ಡಿಪಾರ್ಟ್ಮೆಂಟ್. ಅಂದ್ರೆ ನೀವು ಅದಕ್ಕೆ ಎಲಿಜಿಬಲ್ ಇದ್ರೆ ಆಕ್ಷನ್ ತಗೋತಾರೆ. ಎಲಿಜಿಬಲ್ ಇರ್ಲಿ ಇಲ್ಲದೆ ಇರ್ಲಿ ನೀವು ರಿಪ್ಲೈ ಕೊಟ್ಟಿಲ್ಲ ಅಂದಾಗ ಆಕ್ಷನ್ ತಗೊಂತಾರೆ. ಸಪೋಸ್ ಕೆಲವ್ರದ್ದು ಏನಾಗಿರುತ್ತೆ ಅಂತ ಹೇಳಿದ್ರೆ, ಅವ್ರಿಗೆ ಎಲಿಜಿಬಲ್ ಇರಲ್ಲ, ಅದಕ್ಕೆ ಸುಮ್ಮನೆ ನೋಟಿಸ್ ಬಂದಿರುತ್ತೆ, ರಿಪ್ಲೈ ಕೊಟ್ಟರೆ ಸಾಲ್ವ್ ಆಗುವಂತ ಕೇಸಸ್ ಇರುತ್ತೆ. ಅಂತವ್ರು ಸಪೋಸ್ ಒಂದು ಎಕ್ಸಾಂಪಲ್ ಯಾರೋ ಒಂದು ಹಣ್ಣು ಮಾಡೋರಾಗಿರ್ಬೋದು ಇಲ್ಲ ಹೂವು ಮಾಡೋರಾಗಿರ್ಬೋದು, ಇವ್ರು ಏನು ಅಂತ ಹೇಳಿದ್ರೆ ನಾವು ಮಾಡ್ತಾ ಇರೋದೇ ಹಣ್ಣು ಇಲ್ಲ ಹೂವು, ಅವ್ರಿಗೆ GST ಅಪ್ಲಿಕೇಬಲ್ ಆಗಲ್ಲ. ಅಂತವ್ರು ಒಂದು ರಿಪ್ಲೈ ಕೊಟ್ಬಿಟ್ರೆ ಅವ್ರಿಗೆ ಇಮಿಡಿಯೇಟ್ ಸಾಲ್ವ್ ಆಗುತ್ತೆ. ಕೆಲವ್ರದ್ದು ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ವರ್ಷ 30-40 ಲಕ್ಷ ಆಗಿರುತ್ತೆ, ಬಟ್ ಆ ಟರ್ನ್ ಓವರ್ ಅಲ್ಲಿ ಏನೋ ಪರ್ಸನಲ್ ಟ್ರಾನ್ಸಾಕ್ಷನ್ಸ್ ಸೇರ್ಕೊಂಡಿರುತ್ತೆ. ಅದನ್ನ ನೀವು ಪ್ರೂವ್ ಮಾಡ್ಕೊಂಡಾಗ ನಿಮ್ಗೆ ಅದ್ರ GST ಬರಲ್ಲ. ಸೊ ನೀವು GST ಇಮಿಡಿಯೇಟ್ ನೋಟಿಸಸ್ ರಿಪ್ಲೈ ಕೊಡೋದ್ರಿಂದ 90% ಪ್ರಾಬ್ಲಮ್ಸ್ ಸಾಲ್ವ್ ಆಗುತ್ತೆ. ಓಕೆನಾ? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮತ್ತೆ ಈ ವಿಡಿಯೋನ ನಿಮ್ಮ ಮಿತ್ರರಿಗೂ ಶೇರ್ ಮಾಡಿ, ಅವ್ರಿಗೂ ಒಂದು ಇನ್ಫಾರ್ಮೇಶನ್ ಗೊತ್ತಾಗ್ಲಿ ಏನಕ್ಕೆ ನೋಟಿಸಸ್ ಬರ್ತಾ ಇದೆ ಏನಕ್ಕೆ ಅಂತ. ಮತ್ತೆ ನಾನು ಕೇಳಲ್ಪಟ್ಟೆ, ತುಂಬಾ ಜನ ಆಲ್ರೆಡಿ ನಾವು ಗೂಗಲ್ ಪೇ, ಫೋನ್ ಪೇ ಮತ್ತೆ ಡಿಜಿಟ್ ಪೇಮೆಂಟ್ಸ್ ಇಲ್ಲ, ಆಕ್ಚುಲ್ ಆಗಿ ನಾವೇನೆ ಅದನ್ನ ನೋಡ್ತಾ ಇದೀವಿ. ಬೇರೆ ಇವಾಗ ಯಾವ್ದಾದ್ರು ಕಾಂಡಿಮೆಂಟ್ ಶಾಪ್ ಹೋದ್ರೆ ಮೇಡಮ್ ಫೋನ್ ಪೇ ಇಲ್ಲ, ಕ್ಯಾಶ್ ಪ್ರೊವೈಡ್ ಮಾಡಿ ಅಂತ ಆಲ್ರೆಡಿ ತುಂಬಾ ಜನ ಅದನ್ನ ತುಂಬಾ ಒಳ್ಳೇದಾಯ್ತು. ಅಂತವ್ರು ಏನು ಅಂತ ಹೇಳಿದ್ರೆ, ನೀವ್ ಯಾರು 10 ಲಕ್ಷ 20 ಲಕ್ಷ 30 ಲಕ್ಷ ಟರ್ನ್ ಓವರ್ ಬರ್ತಾ ಇದೆ ಅಂತವ್ರು ಎದುರ್ಕೊಳ್ಳೋ ಅಂತ ನೆಸೆಸಿಟಿ ಇಲ್ಲ. ನಿಮಗೆ ಅದು GST ಅಪ್ಲಿಕೇಬಲ್ ಆಗಲ್ಲ. 40 ಲಕ್ಷ ಅಂದ್ರೆ ನೀವು ಕ್ಯಾಶ್ ಟ್ರಾನ್ಸಾಕ್ಷನ್ ಪ್ಲಸ್ ಡಿಜಿಟಲ್ ಟ್ರಾನ್ಸಾಕ್ಷನ್ ಎರಡು 40 ಲಕ್ಷ ಕ್ರಾಸ್ ಆದಾಗಿಂದ ನಿಮ್ಮ 30 ದಿನದೊಳಗೆ ನೀವು GST ರಿಜಿಸ್ಟ್ರೇಷನ್ ತಗೋಬೇಕಾಗಿರುತ್ತೆ. ನೀವು ಸುಮ್ಮನೆ 5 ಲಕ್ಷ 10 ಲಕ್ಷ ಟರ್ನ್ ಓವರ್ ಮಾಡೋದು ನನಗೆ GST ನೋಟಿಸ್ ಬರುತ್ತೇನೋ ಅನ್ನೋ ಭಯದಿಂದ ನೀವು ಡಿಜಿಟಲ್ ಟ್ರಾನ್ಸಾಕ್ಷನ್ ಅವಾಯ್ಡ್ ಮಾಡಕ್ ಹೋಗ್ಬೇಡಿ. ಓಕೆನಾ? ಎವ್ರಿ ಅಂದ್ರೆ ನೀವು ಸಪೋಸ್ ನಿಮ್ಗೊಂದು ಅಂದಾಜು ಇರುತ್ತೆ, ಪ್ರತಿಯೊಬ್ಬರಿಗೂ ಅಂದಾಜು ಇರುತ್ತೆ ನಿಮ್ಮ ಬಿಸ್ನೆಸ್ ಎಷ್ಟಾಗ್ತಾ ಇದೆ ಏನು ಅಂತ. ನೀವು ರೀಚ್ ಆಗ್ತೀನಿ ನಿಯರೆಸ್ಟ್ ಅನ್ನೋವಾಗ ಅದರ ಏನು ರೀಚ್ ಆಗ್ತೀನಿ ಅನ್ನೋರು ಒಂದು ವಿತ್ತಿನ ನೀವು ಕ್ರಾಸ್ ಆದ್ಮೇಲೆ, ಇವನ್ ಸಪೋಸ್ 40 ಲಕ್ಷ ಕ್ರಾಸ್ ಆದ್ರೂ 1 ತಿಂಗಳು ನಿಮ್ಗೆ ಟೈಮ್ ಇರುತ್ತೆ ನಾನು GST ರಿಜಿಸ್ಟ್ರೇಷನ್ ತಗೊಳ್ಳೋದಕ್ಕೆ. ಅದಕ್ಕೆ ಯಾವುದೇ ಕಾರಣಕ್ಕೆ ಎದುರ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಗೈಸ್. ನಮ್ಮ ಚಾನಲ್ನ ಹೀಗೆ ಲೈಕ್ ಮಾಡ್ತಾ ಇರಿ, ಶೇರ್ ಮಾಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇರೆಯವ್ರಿಗೆ ಈ ಮಾಹಿತಿನ ಶೇರ್ ಮಾಡಿ. ಥ್ಯಾಂಕ್ ಯು.